ಆಸರೆಟ್ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರ ನಾಮದ ವಂದನೆಗಳು. ಇದು ನನ್ನ ಸಾಕ್ಷಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾವು ಬರ್ತಾ ಇದ್ದೇವೆ. ಪ್ರಿಯರೇ, ಅನೇಕ ಸಮಯಗಳಿಂದ ಆಸರೆಟ್ ಟಿವಿಯಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಅನೇಕ ಜನರ ಸಾಕ್ಷಿ ನಾವು ಕೇಳಿದ್ದೀರಿ. ಹಾಗೂ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಉಡುಪಿಯ ಮೂಡುಬೆಳ್ಳೆ ಎಂಬ ಪ್ರಾಂತ್ಯದಲ್ಲಿ ಇರುವಂಥ ಸಹೋದರ ರಮೇಶ್ ಬಿಸೆಟ್ಟಿ ಅವರ ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಹೆಸರೇ ಹೇಳುವಾಗಲೇ ನಿಮಗೆ ಗೊತ್ತಾಗಿರಬಹುದು ಅವರ ಕುಟುಂಬದ ಹಿನ್ನೆಲೆ. ಪ್ರಿಯರೇ, ಅವರನ್ನು ಆಸರೆಟ್ ಟಿವಿ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ರಮೇಶಣ್ಣ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶಣ್ಣ, ನಿಮ್ಮ ಸಾಕ್ಷಿಗಾಗಿ ನೀವು ನಮ್ಮ ಮಧ್ಯದಲ್ಲಿ ಬಂದಿದ್ದೀರಿ, ನಮಗೆ ತುಂಬ ಸಂತೋಷ. ಹೇಳಿ, ನಿಮ್ಮ ಏನು ಸಾಕ್ಷಿ? ನಿಮ್ಮ ಹುಟ್ಟೂರು ಯಾವುದು? ನಿಜವಾದ ಹುಟ್ಟೂರು ಯಾವುದು? ನಮ್ಮದು ಹುಟ್ಟೂರು ಇದು ಮಣಿಪುರ ಕುಂತಲ್ ನಗರ. ಉಡುಪಿಯ ಮಣಿಪುರ ಕುಂತಲ್ ನಗರ ಅಂದರೆ ಬೆಳ್ಳೆ ಪರಿಸರ ಆಗ್ತದಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು 8 ಮಂದಿ ಮಕ್ಕಳು. 8 ಮಂದಿ ಮಕ್ಕಳಲ್ಲಿ ನೀವು ಎಷ್ಟನೇ ಅವರು? ನಾನು 4ನೇ ನಂಬರ್. ನೀವು 4ನೇ ನಂಬರ್. ನಿಮಗಿಂತ ದೊಡ್ಡವರು ಅಣ್ಣಂದಿರ ಅಕ್ಕಂದಿರ ಇದ್ದಾರಾ? ದೊಡ್ಡ ಅಕ್ಕ ಮತ್ತು 2 ಅಣ್ಣಂದಿರು, ನಂತರ ನಾನು. ನನಗಿಂತ ಚಿಕ್ಕವರು 2 ತಂಗಿಯರು ಮತ್ತು 2 ತಮ್ಮಂದಿರು. ಈಗಲೂ ಇದ್ದಾರೆ? ಎಲ್ಲರೂ ಇದ್ದಾರೆ ನಿಮ್ಮ? 8 ಮಂದಿ ಮಕ್ಕಳು ಈಗ ಇದ್ದಾರೆ. ಎಲ್ಲರಿಗೆ ಮದುವೆ ಆಗಿದೆ? ಎಲ್ಲರಿಗೆ ಮದುವೆ ಆಗಿದೆ. ನಿಮ್ಮ ಕುಟುಂಬ ಏನು ಇದೆ? ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ? ಕೃಷಿಕರ ಕುಟುಂಬವಾ? ನನ್ನ ತಂದೆ ತಾಯಿ ಕೃಷಿಗಾರರು. ನಾವು ಇಲ್ಲಿ ಮೂಡುಬೆಳ್ಳೆ ಎಡ್ಮೇರು ಅಂತ ಜಾಗದಲ್ಲಿ ನಮ್ಮ ತಂದೆ ತಾಯಿಯ ಊರು. ಅಲ್ಲಿ ನಾವು ತಂದೆಗೆ ಕೃಷಿ ಇತ್ತು. ಕೃಷಿಯಲ್ಲಿ 2 ಎಡ್ಮೇರು ನದಿಯಲ್ಲಿ ಅಂದರೆ 2 ಸಮ ನೀರು ಹರಿದು ವ್ಯವಸಾಯ ಆಗ್ತಿತ್ತು. ಮತ್ತು 1 ಸೇತುವೆ ಕಟ್ಟಿ ಹಾಗೆ ಮಾಡ್ತಾರೆ. ಹಾಗೆ 3 ವ್ಯವಸಾಯ ಕೂಡ ತಂದೆ ಇರುವಾಗ ಮಾಡ್ತಿದ್ರು. ಅಂದರೆ ನಿಮಗೆ ಒಂದು ನೀರಾವರಿಯ ಒಂದು ಪ್ರದೇಶವಾಗಿತ್ತು. ನೀರಾವರಿಯ ಪ್ರದೇಶವಾಗಿ ಹಾಗೆ ನಿಮಗೆ 3 ಬೆಳೆ, ಒಂದು ವರ್ಷದ 3 ಬೆಳೆಯನ್ನು ಮಾಡ್ತಿದ್ರಿ, ಭತ್ತದ ಬೆಳೆಯನ್ನು ಅಲ್ಲ? ನಿಮ್ಮ ವಿದ್ಯಾಭ್ಯಾಸ? ತಂದೆ ತೀರಿ ಹೋದ ನಂತರ ತಂದೆ ಜೀವನದಲ್ಲಿರುವಾಗ ನಾನು 2ನೇ ಕ್ಲಾಸ್ ತನಕ ಮೂಡುಬೆಳ್ಳೆ ಸೈಂಟ್ ಲಾರೆನ್ಸ್ ಪ್ರೈಮರಿ ಶಾಲೆಯಲ್ಲಿ ಹೋಗಿದ್ದೆ, ಎಡ್ಮೇರ್ನಲ್ಲಿ ಇರುವಾಗ. ಅದರ ನಂತರ ತಂದೆ ಕ್ಯಾನ್ಸರ್ ಆಗಿ, ಮೆದುಳಿನಲ್ಲಿ ಕ್ಯಾನ್ಸರ್ ಆಗಿ ಮಣಿಪಾಲ ತೀರಿ ಹೋದ ನಂತರ ನಾವು ಆ ಎಡ್ಮೇರನ್ನು ಬಿಟ್ಟು ನಾವು ಮಣಿಪುರದಲ್ಲಿ ನನ್ನ ಅಜ್ಜಿಯ ಮನೆಗೆ ಬಂದೆವು. ಮತ್ತು ಅಲ್ಲಿಂದ ನಾನು ಕುಂತಲ್ ನಗರಕ್ಕೆ 3ನೇಯಿಂದ 7ನೇ ತನಕ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಮತ್ತು ಹೈಸ್ಕೂಲಿಗೆ ನಾನು 8ನೇಯಿಂದ 10th ತನಕ ಸೈಂಟ್ ಲಾರೆನ್ಸ್ ಹೈಸ್ಕೂಲ್ ಮೂಡುಬೆಳ್ಳಿಯಲ್ಲಿ ಹೋಗಿ ಅಲ್ಲಿ ಕಲ್ತಿದ್ದೆ. ಈ ನಿಮ್ಮ ವಿದ್ಯಾರ್ಥಿ ಜೀವಿತ ಯಾವ ರೀತಿ ಇತ್ತು? ವಿದ್ಯಾರ್ಥಿ ತಂದೆ ಇರುವಾಗ ಏನು ನಮಗೆ ತೊಂದರೆ ಇರಲಿಲ್ಲ. ಅದರ ನಂತರ ನಾವು ಅಜ್ಜಿಯ ಮನೆಗೆ ಬಂದಾಗ ಅಲ್ಲಿ ವ್ಯವಸಾಯ ಏನೂ ಇರಲಿಲ್ಲ, ಜಾಗ ಕೂಡ ಕಡಿಮೆ, ವ್ಯವಸಾಯ ಕೂಡ ಕಡಿಮೆ. ಒಂದು ಮಳೆ ಬಂದಾಗ ಒಂದೇ ವ್ಯವಸಾಯ ಆಗ್ತಿತ್ತು. ಆಗ ಮನೆಯಲ್ಲಿ 17 ಮಂದಿ ಇದ್ದರು, ಜಾಯಿಂಟ್ ಫ್ಯಾಮಿಲಿ. ನನ್ನ ತಾಯಿಯ ತಂಗಿಯರು ಮತ್ತು ಮಾವರು ಅವರೆಲ್ಲ ಒಟ್ಟು ಕೂಡಿ ನಾವು 8 ಮಂದಿ ಮಕ್ಕಳು ಪ್ಲಸ್ ತಂದೆ ತಾಯಿ. ಹಾಗೆ ಇದು 17 ಮಂದಿಯ ಇದು ಇತ್ತು ನಮ್ಮ ಮನೆಯಲ್ಲಿ. ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರು. ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಅಂದರೆ ಜೀವಿತ ಅಂದರೆ ಆಗಿನ ಕಾಲದ ದುಡಿಯೋರು ಕಡಿಮೆ, ತಿನ್ನುವವರು ಜಾಸ್ತಿ. ಮತ್ತು ಎಲ್ಲರೂ ಕೆಲಸ ಮಾಡಿ ಆದರೂ ಕೂಡ ಮನೆಯ ಖರ್ಚೆಲ್ಲ ಪೂರ ಆಗ್ತಿರಲಿಲ್ಲ. ತುಂಬ ಕಷ್ಟದ ಜೀವನ. ಆವಾಗ ಶಾಲೆಗೆ ಹೋಗ್ಲಿಕ್ಕೆ ಕೂಡ ತುಂಬ ಕಷ್ಟ. ಅಂದರೆ ಹೇಗಾದರೂ ದೇವರ ಕೃಪೆಯಿಂದ ಕಷ್ಟ ಕಾಲದಲ್ಲಿ ಇದು ಮಾಡಿ 10th ತನಕ ದೇವರು ಓದಲಿಕ್ಕೆ ಕೃಪೆ ಸಹಾಯತ ಕೊಟ್ಟು. ಹೇಗಿತ್ತು ನಿಮ್ಮ ಶಾಲೆಯ ವಿದ್ಯಾಭ್ಯಾಸ? ಹೇಗೆ ನಡೀತಿತ್ತು ವಿದ್ಯಾಭ್ಯಾಸ ಅಂದರೆ ನಾನು ಹೊಸ ಪುಸ್ತಕ ಯಾವಾಗಲೂ ತೆಗೆದುಕೊಳ್ಳಿಲ್ಲ, ಹಳತು ಪುಸ್ತಕವನ್ನೇ ತೆಗೆದು ಹಾಗೆ ಓದಿದ ಜೀವನ. ಶಾಲೆಗೆ ಹೋಗುವ ಕೂಡ ಶಾಲೆಗೆ ಪೆನ್ನಿಗೆ ಇಂಕಾಗಲಿ ಕೂಡ ಹಣ ಇರಲಿಲ್ಲ. ಹಾಗೆ ಎಲ್ಲ ಜೀವಿತ ಇತ್ತು. ನೀವು ಓದಿನಲ್ಲಿ ಹೇಗಿದ್ರಿ? ನೀವು ಓದುವಾಗ ಭಾಳ ತುಂಬ ದೇವರ ಕೃಪೆಯಿಂದ ನಾನು ಒಂದು ಸಲ ಫೇಲ್ ಆಗಲಿಲ್ಲ ಕಲೀಲಿಕ್ಕೆ. ದೇವರ ಕೃಪೆಯಿಂದ ಒಳ್ಳೆ. ನಂತರ ನೀವು ನಿಮ್ಮ 10ನೇ ಕ್ಲಾಸ್ ಮುಗಿದ ನಂತರ ಏನು ಮಾಡಿದ್ರಿ? 10ನೇ ನಂತರ ಮುಗಿದ ಮೇಲೆ ಇಲ್ಲಿ ಶಾಲೆಗೆ ಹೋಗುವ ವ್ಯವಸ್ಥೆ ಹಣವೂ ಇರಲಿಲ್ಲ. ಮತ್ತು ನಾನು ಬೊಂಬೆಗೆ ಹೋಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದೆ. ಮುಂಬೈಗೆ ನೀವಾಗಿ ಹೋದ್ರಾ ಅಥವಾ ನಿಮ್ಮನ್ನು ಕರ್ಕೊಂಡು ಹೋದ್ರಾ? ನಾವಾಗ ಹೋಗಲಿಲ್ಲ, ಬೇರೆಯವರ ಪರ ಬೊಂಬೆಗೆ ಹೋದದ್ದು. ಬೊಂಬೈಗೆ ಹೋಗಿ
ಹೋಟೆಲ್ನಲ್ಲಿ ಕೆಲಸ? ಒಂದು 6 ತಿಂಗಳು ಹೋಟೆಲ್ನಲ್ಲಿ ಕೆಲಸ ಮಾಡಿದೆ. ಅದರ ನಂತರ ನನ್ನ ಮಾವನವರು ಹೇಳಿದರು, ಎಲೆಕ್ಟ್ರಿಕಲ್ ಒಂದು ಮೆಕ್ಯಾನಿಕಲ್ ಕೆಲಸ ಇದೆ ಮಾಡ್ತೀಯ ಅಂತ ಹೇಳಿದ್ರು. ಮತ್ತು ₹5 ಸಂಬಳದಲ್ಲಿ ಅಲ್ಲಿ 4.5 ವರ್ಷ ಕೆಲಸ ಮಾಡಿ. ₹5 ಸಂಬಳ? ₹5. ಎಷ್ಟನೇ ಸವಿಯಲ್ಲಿ? ಇದು 1980ಯಲ್ಲಿ. 1980 79ಗೆ ನಾನು ಬೊಂಬೈ ಎಜುಕೇಷನ್ ಇಲ್ಲಿ 10th ಆಗಿ ಬೊಂಬೈಗೆ ಹೋದೆ. 1980ಯಲ್ಲಿ ನಾನು 6 ತಿಂಗಳು ಕೆಲಸ ಮಾಡಿ 1980ಯಲ್ಲಿ ಈ ಎಲೆಕ್ಟ್ರಿಕಲ್ ಕೆಲಸಕ್ಕೆ ಜಾಯ್ನ್ ಆದ. ಹೇಗೆ ನಡೀತಿದೆ ಕೆಲಸ ಎಲ್ಲ? ಕೆಲಸ 4.5 ವರ್ಷ ಕೆಲಸ ಮಾಡಿದೆ. ಅಲ್ಲಿ 4.5 ಒಂದೇ ಅಂಗಡಿಯಲ್ಲಿ ಕೆಲಸ ಮಾಡಿ 4.5 ವರ್ಷ ಎಲ್ಲ ಈ ಕೆಲಸ ಮಾಡಿ ಕೆಲಸ ಕಲಿತೆ. ಅದರ ನಂತರ ನಾನು ಪವರ್ ಟೂಲ್ಸ್, ಎಲೆಕ್ಟ್ರಿಕಲ್ ಡ್ರಿಲ್ ಮಿಷಿನ್, ಗ್ರೈಂಡರ್, ಮಿಕ್ಸರ್, ಮೋಟ್ರ್ ಅದೆಲ್ಲ ಇದು ಕೆಲಸ ಮಾಡಿ 4.5 ವರ್ಷ ಅದೇ ಅಂಗಡಿಯಲ್ಲಿ ಕೆಲಸ ಮಾಡಿ 4.5 ವರ್ಷ ಕೆಲಸ ಮಾಡಿದ ನಂತರ ಅಲ್ಲಿ ಕೆಲಸ ಬಿಟ್ಟು ಮತ್ತು ನಾನೊಂದು ಕಂಪನಿಯಲ್ಲಿ ಒಂದು 6 ತಿಂಗಳಿದ್ದೆ. ಮತ್ತು ಅದರ ನಂತರ ನಾನು ಸ್ವಂತ ಬಿಸ್ನೆಸ್ ಅದೇ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ತುಂಬ ತೊಂದರೆ ಇತ್ತು. ಮತ್ತು ದೇವರ ಕೃಪೆಯಿಂದ ಆವಾಗ ಮುಂದೆ ಹೋಗಿ ಮತ್ತು ಕೆಲಸ ಎಲ್ಲ ಬಿಸ್ನೆಸ್ನಲ್ಲಿ ಮುಂದೆ ಹೋಗಲಿಕ್ಕೆ ದೇವರು ಸಹಾಯತೆ ಕೊಟ್ಟರು. ಈಗ ನಿಮ್ಮ ಮುಂಬೈಲಿರುವಾಗ ನೀವು ಮುಂಬೈಗೆ ಹೋದ್ರಿ, ನಿಮ್ಗೇನಾದರೂ ಕೆಟ್ಟ ಚಟಗಳೇನಾದಿತ್ತ? ಕುಡಿಯುವಂಥದ್ದು ಅಂಥದ್ದು ಯಾವುದು? ಯಾಕಂದರೆ ಬಿಸ್ನೆಸ್ ಮಾಡ್ತೇವೆ, ನೀವು ಈಗ ಕೆಲಸ ಕೂಡ ಹೋಗ್ತಿದ್ದೆ, ಬೇಕಾದ ಸಂಪಾದನೆ ಇತ್ತು ನಿಮ್ಮ ಕೈಯಲ್ಲಿ, ಏನಾದರೂ ಅಂಥ ದಾರಿಗೆ ಹೋಗಿದ್ರಾ? ಮೊದಲು ಬಿಸ್ನೆಸ್ ಎಲ್ಲ ಮಾಡುವಾಗ ಒಳ್ಳೆಯ ಹಣ ಎಲ್ಲ ಸಿಗ್ತಿತ್ತು. ಆವಾಗ ಮನೆಯಲ್ಲಿ ಇರುವ ಕೊರತೆ ಅಂದರೆ ಇತ್ತು. 10-17 ಮಂದಿ ಜಾಯಿಂಟ್ ಫ್ಯಾಮಿಲಿ, ಮನೆಯಲ್ಲಿ ತುಂಬ ಕಷ್ಟ ಇತ್ತು. ತಿಂಗಳಿಗೆಲ್ಲ ಕಳಿಸ್ತಿದ್ದೆ. ನನ್ನ ವ್ಯಾಪಾರ ಕೂಡ ಒಳ್ಳೆಯದಿತ್ತು. ನನ್ನ ಅಜ್ಜಿ ಸಾಯುವಾಗ ಹೇಳ್ತಿದ್ರು, ಮಗ ನೀನು ಬೊಂಬೈಗೆ ಹೋದ್ಮೇಲೆ ನಾವು ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಶುರು ಮಾಡಿದ್ದಂತ. ಹಾಗೆ ಮುಂದೆ ಹೋಯಿತು. ಮುಂದೆ ಹೋದಾಗ ಮತ್ತು ಮುಂದೆ ಬಿಸ್ನೆಸ್ನಲ್ಲಿ ಮುಂದೆ ಹೋಗುವಾಗ ನನಗೆ ಒಂದು ಕೆಟ್ಟ ಅಭ್ಯಾಸತಾಗಿತ್ತು. ಅಂದರೆ ಇದು ಜುಜಾಡು ಅದೆಲ್ಲ ಅಭ್ಯಾಸ ನನಗೆ ಚಟ ತಾಗಿದ್ದು. ಅದರಲ್ಲಿ ನಾನು ಆಡಿ ತುಂಬ ಹಣ, ಎಷ್ಟೋ ಲಕ್ಷ ಮೊದಲು ಇದ್ದ ಹಣ ಲಾಸ್ ಆಯಿತು. ಮತ್ತು ಅದರ ನಂತರ ಸಾಲ ಮಾಡಿ ಅದು ಪುನಃ ಜೂಜಾಟದಲ್ಲಿ ಆಗಿ ತುಂಬ ಸಾಲದಲ್ಲಿ ಮುಳುಗಿ ನಾನು ಒಂದು ತುಂಬ ಕಷ್ಟದಲ್ಲಿ ಬಂದೆ. ಅದರ ಮೊದಲು ಎಣಿಸಿದ್ದೆ, ಹಣ ಇದ್ದರೆ ಎಲ್ಲ ಉಂಟು, ಹಣ ಇದ್ದರೆ ಎಲ್ಲಿ ಇದು ಉಂಟು. ನಾನು ಅದರ ಮೊದಲು ಹಣ ನೋಡಿದೆ, ಫ್ರೆಂಡ್ ನೋಡಿದೆ, ದುನಿಯಾದವನ್ನೆಲ್ಲ ನೋಡಿದೆ, ಹೆಸರು ಗಳಿಸಿದೆ. ಅಂತ ಇದೆಲ್ಲ ಆದಮೇಲೆ ಹೆಸರೆಲ್ಲ ಇದಾಗಿ ಲಾಸ್ಟ್ ನಾನು ಫುಟ್ಪಾತಿನಲ್ಲಿ ಮಲಗ್ತಿದ್ದೆ. ಊಟಕ್ಕೆ ಕೂಡ ಗತಿ ಇಲ್ಲ. ಮತ್ತು ನಾನು ಆವಾಗ ಕೂಗ್ತಿದ್ದೆ ಮನಸ್ಸಿನ ಒಳಗೆ. ಅಲ್ಲ, ನಿಮ್ಮ ಸ್ವಂತ ಅಂಗಡಿ ನೀವು ಮಾಡಿಕೊಂಡಿದ್ದೀರಲ್ಲ? ಸ್ವಂತ ಮಾಡಿ ಇದೆಲ್ಲ ಇತ್ತು. ಸ್ವಂತ ಅಂಗಡಿ ಇಟ್ಟು ಕೂಡ ನೀವು ಫುಟ್ಪಾತಲ್ಲಿ ಬರುವಂಥ ಅವಸ್ಥೆ ಬಂತು? ಹೌದು. ಅಂದರೆ ನಾನು ಮೊದಲೆಲ್ಲ ಹಣ ಇದ್ದು ಮತ್ತೆ ಕೆಟ್ಟ ಚಟ ಇದಾದಮೇಲೆ ಅದರಲ್ಲಿ ಬೆಳಿಗ್ಗಿಂದ ಸಾಯಂಕಾಲ ತನಕ ಒಂದು 8-9 ತಿಂಗಳು ಒಂದು ತಲೆಯೆಲ್ಲ ಅಂತ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ಅಲ್ಲೇ ಅದೇ ಇದರಲ್ಲಿ ನಶೆಯಲ್ಲಿ ಹಾಗೆ. ಅಂದರೆ ಅದರ ಮುಂಚೆ ನೀವು ದುಡ್ಡು ಸಂಪಾದನೆ ಮಾಡಿದ್ದೀರಿ? ಹೌದು. ದುಡ್ಡು ಸಂಪಾದನೆ ಮಾಡಿ ನಿಮ್ಮ ಕೈಯಲ್ಲಿತ್ತು. ಹೌದು. ಆದರೆ ಈ ಇಸ್ಪಿಟ್ನ ಚಟ ಬಂದ ನಂತರ ಎಲ್ಲವನ್ನು ಅದಕ್ಕೆ ಹಾಕಿಬಿಟ್ರಿ? ಹೌದು. ಎಲ್ಲ ಅದು ಇದ್ದದನ್ನು ಹಾಕಿಬಿಟ್ಟೆ. ನಂತರ ಸಾಲ ತೆಗೆದುಕೊಂಡ ಅದರಲ್ಲೇ ಪುನಃ ಒಂದು ಮುಳುಗಿಬಿಟ್ಟೆ ಸಾಲದಲ್ಲಿ. ಇದ್ದದನ್ನು ಹೋದದನ್ನು ಬಿಟ್ಟು ಮತ್ತು ಇದೆಲ್ಲ ಸಾಲ ಎಲ್ಲ ತೆಗೆದುಕೊಂಡಿಲ್ಲ, ಅದನ್ನು ಕೂಡ ಅದರಲ್ಲೇ ಜೂಜಾಟದಲ್ಲಿ ಎಲ್ಲ. ಸಾಧನೆ ಎಷ್ಟು ಸಾಲ ಮಾಡಿದ್ರಿ ನೀವು ಆವಾಗ? ಇದು ಆಗುವಾಗ ನನಗೆ ಎಷ್ಟು 1985ನಲ್ಲಿ ಇದೆಲ್ಲ ಇದು 9 ತಿಂಗಳಲ್ಲಿ ಎಲ್ಲ ಇದುವಾಗಿ 3-3.5 ಲಕ್ಷ ಆವಾಗ ಸಾಲ ಇತ್ತು. ಆ ಟೈಮ್ನಲ್ಲಿ? ಆ ಟೈಮ್ ಸಾಲ ಮಾಡಿಕೊಂಡು. ಅದರ ಮುಂಚೆ ನೀವು ವಾಸ ಮಾಡ್ತಿದ್ರಿ ಎಲ್ಲಿ? ನಾನು ಅದರ ಮೊದಲು ಒಂದು 7-8 ಅಲ್ಲಿ ನನ್ನ ಮಾವನ ಮನೆಯಲ್ಲಿ ನಾನು ನಿಲ್ಲಕ್ಕಿದ್ದೆ. ಅದರ ನಂತರ ಈ ವ್ಯಾಪಾರ ಚಾಲು ಮಾಡಿದ ಮೇಲೆ ನಾನು ಬೇರೆ ಹೋಟೆಲ್ನಲ್ಲಿ ನಮ್ಮ ಪರಿಚಯದವ್ರದ್ದು ಅವರಲ್ಲಿ ನಿಂತು ಮತ್ತು ನನ್ನ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೆ. ಅಲ್ಲ, ಹೋಟೆಲ್ನಲ್ಲಿ ನಿಂತೆಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೆ? ನಿಲ್ಲಿಕ್ಕೆ ಅಲ್ಲಿ ಮತ್ತು ಕೆಲಸ ಎಲ್ಲ ನಂದೇ ಸ್ವಂತ. ಹೌದು. ಈಗ ನೀವು ಎಲ್ಲ ಕಳೆದುಕೊಂಡು ಫುಟ್ಪಾತಿಗೆ ಬರುವಂಥ ಪರಿಸ್ಥಿತಿ ಬಂತು. ಹೌದು. ಎಷ್ಟು ಸಮಯ ಫುಟ್ಪಾತ್ನಲ್ಲಿದ್ದಿರಿ? ಫುಟ್ಪಾತ್ ಮೇಲೆ ಕಡಿಮೆ ಒಂದು 2-3 ತಿಂಗಳು ಹೀಗೆ ಟೆನ್ಷನ್ನಲ್ಲಿ. ಹಣ ಇಲ್ಲ, ಇಂಥ ಮಾಡೋದು ಗೊತ್ತಿಲ್ಲ. ಮತ್ತು ಸಾಲದವರೆಲ್ಲ ನನಗೆ ಹುಡ್ಕಾಡ್ಕೊಂಡು ಬರ್ತಿದ್ರು ರಾತ್ರಿ 1 ಗಂಟೆ 4 ಗಂಟೆ. ಇದಕ್ಕಾಗಿ ನಾನು 9 ತಿಂಗಳಲ್ಲಿ ಎಲ್ಲ ಜೂಜಾಟದಲ್ಲಿ
ರಸ್ತೆಗೆ ಬಂದೆ. ಅದರ ನಂತರ ನನಗೆ ಏನು ಮಾಡೋದು ಗೊತ್ತಿಲ್ಲ. ಇದಕ್ಕಾಗಿ ನಾನು ಎಲ್ಲ ಕಡೆ ದೇವರಲ್ಲಿ ಅಲ್ಲಿ ಹೋದೆ, ಮತ್ತೇನು ದಾರಿ ಕಾಣಲಿಲ್ಲ. ಮತ್ತು ಇವರಿಗೆ ಹೆದರಿ ನಾನು ರಾತ್ರಿ ಡೈಲಿ 9ರಿಂದ 12 ಗಂಟೆ ಟಾಕೀಸಿಗೆ ಹೋಗಿ ಕೂತ್ಕೊಳ್ಳೋದು. ಅಂದರೆ ಈ ಸಾಲದವರ ಬಿಡುಗಡೆಯಿಂದ ಹೇಗೆ ಹೊರಗೆ ಬರೋದಂತ ಅವರೆಲ್ಲ ಹೊಡಿಲಿಕ್ಕೆ ಇದು ಮಾಡಲಿಕ್ಕೆ. ಆವಾಗ ನಾನು ಏನಿಲ್ಲ ಮತ್ತು 10-12 ಬರುವುದು, ಎಲ್ಲಿಯಾದರೂ ಮಲಗೋದು, 4-5 ಗಂಟೆಗೆ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದೆ. ಇದರ ಮಧ್ಯದಲ್ಲಿ ಈಗ ಸಾಲ ಜಾಸ್ತಿ ಆಯಿತು, ಅಥವಾ ನಿಮಗೆ ಸಾಲ ಕೊಟ್ಟವ್ರು ಹುಡುಕ್ಲಿಕ್ಕೆ ಬರ್ತಿದ್ರು, ಅಂದರೆ ಒಂದು ಭಯ ಇತ್ತು, ಏನು ಹೊಡಿತಾರ ಏನು ಮಾಡ್ತಾರ ಅಂತಲ್ಲ. ಅವ ನಿಮಗೆ ಏನಾದರೂ ಯೋಚನೆ ಈ ಜೀವಿತ ಯಾಕೆ ಅಂತ ಆ ಯೋಚನೆ ಬಂದಿತ್ತಾ? ಹೌದು, ಹಾಗೆ ಬಂದಿತ್ತು. ನಾನು ಇಷ್ಟೆಲ್ಲ ಸಾಲ ಆದಮೇಲೆ ಸುಳ್ಳು ಹೇಳಿ ಇಲ್ಲಿ ತನಕ ಬಂತು. ಸುಳ್ಳು ಕೂಡ ದಾರಿ ಕೊಡಲಿಲ್ಲ. ಇದಕ್ಕಾಗಿ ನಾನು ನಮ್ಮ ಹಿಂದೂಗಳಲ್ಲಿ ಎಷ್ಟೋ ದೇವರನ್ನು ನಂಬಿದ್ದೆ. ಮತ್ತು ಇದನ್ನು ನನಗೆ ನನ್ನ ಜೀವನದ ಒಳಗೆ ಮನಸ್ಸಿನಲ್ಲಿ ಉಂಟು, ಒಂದು ಒಳ್ಳೆಯ ಜನ ಆಗಿ ಜೀವಿತ ಮಾಡಬೇಕು. ಅದನ್ನು ನೋಡುವವರಿಗೆ ಏನು ನನ್ನ ಮೇಲಿನ ಸ್ವಭಾವ ಕಾಣ್ತಿರಲಿಲ್ಲ. ನಾನು ಸಿಗರೆಟ್ ಇಲ್ಲ, ಕುಡಿಯೋದಿಲ್ಲ, ಇದೆಲ್ಲ. ಆದರೆ ನೋಡುವವರಿಗೂ ಯಾರು ಕೂಡ ಹೇಳಿದರೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೊರಗಿನ ಜೀವನದಲ್ಲಿ ಒಳ್ಳೆ ನೋಡುವವರ ಎದುರಿಗೆ ಸರಿಯಾಗಿದ್ದೆ. ಆದರೆ ಈ ಚಟದಲ್ಲಿ ನಾನು ತುಂಬ ಹಣ ಇದು ಹೋದ್ಮೇಲೆ ನಾನು ಕೂಗ್ತಿದ್ದೆ, ಹೇಗೆ ಎಂತ ಮಾಡೋದು, ನನಗೆ ಕೂಡ ಇನ್ನಾಯಿತು, ಏನು ಬದುಕೋ ಪ್ರಯೋಜನ ಇಲ್ಲ. ಅಂದರೆ ನಾನು ಊರಿಗೆ ಹೋದರೆ ನನ್ನ ತಾಯಿಗೆ ಗೊತ್ತಾದರೆ ಅವರು ಸೂಸೈಡ್ ಮಾಡ್ಬೋದು ನನ್ನ ವಿಷಯ ಕೇಳಿ. ಅದರ ಮುಂದೆ ನಾನು ತಿಂಗಳಿಗೆ ಆ ಸಮಯದಲ್ಲಿ ತಿಂಗಳಿಗೆ ಇವರಿಗೆ ಊರಿಗೆಲ್ಲ ಹಣ ಕಳಿಸ್ತಿದ್ದೆ. ಇದೆಲ್ಲ ಚಟದಲ್ಲಿ ನಾನು ಊರಿಗೆ ಎಲ್ಲ ಹಣ ಕಳಿಸೋದು ಬಂದಾಯಿತು. ಅದರ ನಂತರ ಇವರು ಕೂಡ ಮನೆಗೆ ಬಂದು ಇದೆಲ್ಲ ಆದಮೇಲೆ ನನಗೆ ಹೇಳಲಿಕ್ಕೆ ಕೂಡ ನಾಚಿಕೆ ಆಯಿತು, ನಾನು ಇಂಥದ್ದು ದಾರಿಯಲ್ಲಿ ಇದೆಲ್ಲ ಒಳ್ಳೆಯ ವಿಷಯ ಅಲ್ಲ ಅಂತ. ಅದಕ್ಕಾಗಿ ನಾನು ಎಣಿಸಿ ಎಲ್ಲ ಕಡೆ ದೇವರು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಹುಡ್ಕಾಡ್ಕೊಂಡು ಹೋಗಿದ್ದೀರಿ, ಹೇಗಾದರೂ ಮಾಡಿ ಒಂದು ಒಳ್ಳೆಯ ರಸ್ತೆಗೆ ಬರುವಂತ. ಇದಕ್ಕೆ ಬಾಬನವರ ಹತ್ತಿರ ಹೋದೆ, ಮತ್ತು ದೊಡ್ಡ ದೊಡ್ಡ ನಮ್ಮ ಹಿಂದೂಗಳ ಟೆಂಪಲ್ ಅಲ್ಲಿ ಹೋದೆ, ಮೈಮ್ ಚರ್ಚ್, ಅಲ್ಲಿ ಬೊಂಬೈಯಲ್ಲಿ ಚರ್ಚು, ಮಸ್ಜಿದಿ, ಮತ್ತು ಕೇಳುವವರ ಹತ್ತಿರ ಎಲ್ಲ ಹೋದೆ. ಎಲ್ಲಿ ಹೋದರೂ ಕೂಡ ಹೇಳ್ತಾರೆ ಒಂದು, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಮತ್ತು ನನ್ನ ಸಮಸ್ಯೆ ನನ್ನ ತಲೆ ಮೇಲೆ ತಿರುಗ್ತಾ ಇತ್ತು. ನಾನು ಮನಸ್ಸಿನಲ್ಲಿ ಹೀಗೆ ಬದುಕಿ ಕೂಡ ಏನು ಪ್ರಯೋಜನ ಇಲ್ಲ. ಒಂದು ಅಂದರೆ ದೇವರು ಯಾರು ಈ ನಂತರ ನನಗೆ ಹೀಗೆ ಇತ್ತು, ದೇವರೇ ಇಲ್ಲ, ದೇವರು ಇದ್ದರೆ ನನ್ನ ಸಮಸ್ಯೆಗೆ ಉತ್ತರ ಇತ್ತು. ಹಾಗೆ ಒಂದು ಬಂದುಬಿಟ್ಟು ನಾನು ಈಗ ಬದುಕುವುದಕ್ಕಿಂತ ನಾನು ಸಾಯೋದು ಲೇಸು ಅಂತ ಒಂದು ದಿವಸ ವಿಷ ತೆಗೆದುಕೊಂಡು ಸಾಯ್ತೇನಂತ ಮನಸ್ಸಿನ ನಿರ್ಧಾರ ಮಾಡಿಕೊಂಡೆ. ನಂತರ ಆವಾಗ ನನ್ನೊಬ್ಬ ಫ್ರೆಂಡ್ ಇದ್ದ, ಕೆಲಸ ಜೊತೆಯಲ್ಲಿ ಮಾಡುವವ, ಅವನ ಹೆಸರು ಶಾಜಿ ಅಂತ ಕೇರಳದವ. ಅವ ಹೇಳ್ತಿದ್ದ, ನೋಡು ಒಂದು ದೇವರೇ ಒಂದು ದಿವಸ ಅವನಿಗೆ ನಾನು ಸಾಯುವ ಮಧ್ಯೆ ಯಾರಿಗ ಸಿಕ್ಕಿ ಸಾಯುವ, ಇಲ್ಲದ್ರೆ ಯಾರು ಅದ್ರ ಎಣಿಸ್ಬೋದು, ನಿನ್ನೆ ತನಕ ಇದ್ದ ಇಲ್ಲಿ ಈಗ ಅಚಾನಕ್ ಏನಾಯ್ತಂತ. ಅದು ಹಾಗೆ ಎಣಿಸಿ ಅವನ ಮನೆಗೆ ಒಂದು ದಿವಸ ರಾತ್ರಿ 10-11 ಗಂಟೆಗೆ ಹೋದೆ. ಮತ್ತು ಅವನಿಗೆ ಹೇಳಿದಾಗ ಅವ ಎಲ್ಲ ಹೇಳಿದ, ನಿನಗೆ ಏನು ಹೇಳಬೇಕಂತ ನನಗೆ ಗೊತ್ತಿಲ್ಲ, ಆದರೆ ಹೆಲ್ಪ್ ಮಾಡಲಿಕ್ಕೆ ಕೂಡ ನನ್ನ ಹತ್ರ ಸಾಧ್ಯ ಇಲ್ಲ, ಆದರೆ ಒಂದು ದೇವರಿದ್ದಾರೆ, ಅವರು ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂತ. ಆವಾಗ ನಾನು ಅವನಿಂದ ತುಂಬ ಆರ್ಗ್ಯುಮೆಂಟ್ ಮಾಡಿದೆ. ನಾನು ನನ್ನ ಇಷ್ಟೆಲ್ಲ ಸಮಸ್ಯೆ ಇದೆ, ಹೋದದ್ದೆಲ್ಲ ವಾಪಸ್ ಸಿಗ್ಬೋದಾ, ಆದರೆ ನನಗೆ ನಾನು ಒಂದು ಮನುಷ್ಯನಾಗಿ ಇನ್ನು ಬದುಕಲಿಕ್ಕೆ ಸಾಧ್ಯವಾ, ನನಗೆ ಒಬ್ಬರಿಗೆ ಹ್ಯಾಬಿಟ್ ತಾಗ್ತದೆ ಬಿಡಲಿಕ್ಕೆ ಸಾಧ್ಯವಾ, ಹಾಗೆ ಅಂತ ಕ್ವಶನ್ ಮಾಡಿದೆ. ಆವಾಗ ಅವ ಹೇಳಿದ, ನೀನು ಆರ್ಗ್ಯುಮೆಂಟ್ ಮಾಡಿದ ನನ್ನ ಹತ್ರ ಉತ್ತರ ಇಲ್ಲ, ನಂಬಿದರೆ ನಿನಗೆ ದೇವರು ಸಹಾಯ ಕೊಡ್ತಾರೆ ಅಂತ. ಅದರ ಮುಂದೆ ನಾನು ಶಾಲೆಯಲ್ಲಿರುವಾಗ ಒಂದು ಸಾರಿ ಯಾವಾಗಲೂ ಹೇಳ್ತಿದ್ರು, ಒಬ್ಬರಿಗೆ ಹ್ಯಾಬಿಟ್ ತಾಗ್ತದೆ, ಎಚ್ ಕಳೆದರೆ ಹ್ಯಾಬಿಟ್ ಉಳಿತದೆ, ಎ ಕಳೆದರೆ ಬಿಟ್ಟು ಉಳಿತದೆ, ಬಿ ತೆಗೆದರೆ ಇಟ್ಟು ಉಳಿತದೆ ಅಂತ. ಅಂದರೆ ಚಟ ಆರಾಮಿನಲ್ಲಿ ತಾಗ್ತದೆ, ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾನು ಜೀವನದಲ್ಲಿ ಎಷ್ಟೋ ಕೋಶಿಶ್ ಮಾಡಿದೆ ಇದೆಲ್ಲ ಬಿಡಲಿಕ್ಕೆ ಆಗಲಿಲ್ಲ. ನಾನು ಹೇಳಿದೆ, ನಾನು ದಿವಸಗಳು ಎಣಿಸಿದೆ, ಇವತ್ತು ಇದು ಪಾಪ ಮಾಡೋದಿದ್ದು ಕೊನೆ ಅಂತ. ಮತ್ತೆ ಕೂಡ ಹಣ ಬಂದ ಮೇಲೆ ಅದೇ ರೀತಿಯಲ್ಲಿ ನಾನು ಹೋಗ್ತಿದ್ದೆ, ನನಗೆ ಬಿಡಲಿಕ್ಕೆ ಆಗಲಿಲ್ಲ. ಅದರ ನಂತರ ಯೇಸುವಿನ ವಿಷಯ ಹೇಳಿದ, ಒಂದು ಅಡ್ರೆಸ್ ಕೊಟ್ಟ, ಇಲ್ಲಿ ಪ್ರಾರ್ಥನೆ ಉಂಟು, ನೀನು ಹೋಗು. ಅವನೇ ಸ್ವಾಮಿ ನಂಬಿದ ವ್ಯಕ್ತಿಯ? ಅವ ನಂಬಿದವ, ಅವ ಮೊದಲು ಕ್ರಿಶ್ಚಿಯನ್ ಆಗಿದ್ದ. ಮತ್ತು ನಿಜವಾಗಿ ದೇವರನ್ನ ಕಂಡ ಮೇಲೆ ನನಗೆ ಯಾವಾಗಲೂ ಹೇಳ್ತಿದ್ದ. ನಾನು ಅಂದರೆ ಅವನಿಗೆ ಕೆಲಸ ಕಲಿಸಿದ ನಾನು, ಅವ ನನಗೆ ಗುರು ಅಂತ, ಕೆಲಸದ ವಿಷಯದಲ್ಲಿ ಗುರು ಅಂತ ನನ್ನನ್ನು ಹೇಳ್ತಿದ್ದ. ಮತ್ತು ನಾನೊಂದು ಅವನಿಗೆ ಕೆಲಸ ಕಲಿಸಿದ ವಿಷಯದಲ್ಲಿ, ಮತ್ತು ಈ ವಿಷಯದಲ್ಲಿ ಅವ ಹೇಳ್ತಿದ್ದ. ಅದರ ಮೊದಲು ನನಗೆ ಹೇಳ್ತಿದ್ದ, ನಾನು ಹೇಳ್ತಿದ್ದೆ, ಹಣ ಇದ್ದರೆ ಎಲ್ಲ ಉಂಟು, ನಂಬಿದರೆ ಕಲ್ಲನ್ನು ನಂಬು. ಹಾಗೆ ನಾನು ಅವನಿಗೆ ಆರ್ಗ್ಯುಮೆಂಟ್ ಹೇಳಿದೆ. ನನಗೆ ನಮ್ಮ ಇದರಲ್ಲಿ ಮತದ ವಿಷಯದಲ್ಲಿ ನಮಗೆ ತುಂಬ ಇದಿತ್ತು. ನಾನು ಹೇಳ್ತಿದ್ದೆ ಅವನಿಗೆ.
ಮತ್ತು ಅವನೊಂದು ನಾನು ಹೇಳಿದೆ ಒಂದು ಬೈಬಲ್ ತಂದು ಕೊಡು ಅಂತ ಹೇಳಿದೆ. ಅವ ಸ್ವಲ್ಪ ಓದಿದೆ. ನಾನು ಹೇಳಿದೆ ಇವರದೆಲ್ಲ ಮತ ಪ್ರಚಾರ ಇರ್ಬೋದು ಹಾಗೆ ಅಂತ. ಅದು ಇಟ್ಟ ಜಾಗದಲ್ಲಿ ಅದು ಇದು ಗೆದ್ದಲು ಉಂಟಲ್ಲ, ಗೆದ್ದಲು ಎಲ್ಲ ಅರ್ಧ ಬೈಬಲ್ ತಿಂದಿತ್ತು ಇಟ್ಟ ಜಾಗದಲ್ಲಿ. ಅದರ ನಂತರ ನನ್ನ ಸಮಸ್ಯೆ ಜಾಸ್ತಿ ಆದಮೇಲೆ ಆ ಬೈಬಲನ್ನು ನಾನು ಪುನಃ ಓಪನ್ ಮಾಡಿದ್ದು. ಹೌದು, ಅದಕ್ಕಾಗಿ ನಾನು ಲಾಸ್ಟಿಗೆ ಕೊನೆಗೆ ಒಂದು ಮಾತು ಹೇಳಿದ, ನೀನು ನಂಬಿದರೆ ದೇವರು ಸಹಾಯತೆ ಕೊಡ್ತಾರೆ. ನಾನು ಹೇಳಿದೆ ಟೀಕೆ ಎಲ್ಲ ಮಾಡಿ ಸಾಕಾಯಿತು, ಈಗ ನೀನೊಂದು ಹೇಳಿದ ವಿಷಯ ಅಂತ ಹೇಳಿ ನಾನು ನಂಬ್ತೇನೆ ಅಂತ ಹೇಳಿ ಮತ್ತು ಆ ಪ್ರಾರ್ಥನೆಗೆ ನಾನು ಹೋದೆ. ಆ ಪ್ರಾರ್ಥನೆಗೆ ಹೋದ್ಮೇಲೆ ಅಲ್ಲಿ ನನಗೆ ಭಾಷೆ ಕೂಡ ಬರ್ತಿರಲಿಲ್ಲ. ಅಲ್ಲಿ ಇಂಗ್ಲೀಷ್ ಮತ್ತು ಮಲಯಾಳಂ ಹೇಳ್ತಿದ್ರು, ನನಗೆ 2 ಭಾಷೆಗೂ ಬರ್ತಿರಲಿಲ್ಲ. ಅಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಮೇಲೆ ಕೆಲವು ಸಮಯ ನಾನು ಮಲಗಿಕೊಂಡೇ ಇದ್ದೆ, ನನಗೇನು ಅರ್ಥ ಆಗ್ಲಿಲ್ಲ ಕೆಲವು ಪ್ರಾರ್ಥನೆ. ಒಂದು ದಿವಸ ಅವರು ಹೇಳ್ತಿದ್ರು ಹೀಗೆ, ಈ ನನಗೆ ಹೇಳಿದ ಅವ ಪ್ರಾರ್ಥನೆ ಮಾಡ್ತಾ ಅವರಿಗೆ ನಿನ್ನ ವಿಷಯ ಹೇಳು, ಅವರು ನಿನಗಾಗಿ ಪ್ರಾರ್ಥನೆ ಮಾಡ್ತಾರಂತ ಹೇಳಿದ. ಮತ್ತು ಒಂದು ದಿವಸ ಅವರಲ್ಲಿ ಕೂತು ನಾನು ನನ್ನ ವಿಷಯ ಎಲ್ಲ ಹೇಳಿದೆ. ಅವರು ಹೇಳಿದರೆ ಯಾವುದಾದ್ರೂ ಪಾಪ ಮಾಡಿದ್ದೀಯಾ ಅಂತ ಕೇಳಿದರು. ನಾನು ಹೇಳಿದೆ ಬೊಂಬಾಯಿಲಿರುವ ಎಲ್ಲ ಪಾಪ ಕೂಡ ಮಾಡಿದ್ದೇನೆ, ಹೇಳಲಿಕ್ಕೇನಿಲ್ಲ. ಆದರೆ ಅವರು ಹೇಳಿದ ನಿನಗೆ ಒಳ್ಳೆಯದಾಗಲಿಕ್ಕೆ ಮನಸ್ಸುಂಟಾ ಕೇಳಿದರು. ನನಗೆ ಮನಸ್ಸುಂಟು, ಆದರೆ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದೆ. ಆವಾಗ ಹೇಳಿದರು, ಯೇಸುವಿನ ಹೇಳಿದರು, ಒಂದು ದೇವರಿದ್ದಾರೆ, ಅವರು ನೀನು ಪಾಪ ಮಾಡಿ ಸಾಯುವ ಜಾಗದಲ್ಲಿ ನಿನಗಾಗಿ ಅವರು ಈಗ ಕೂಡ ಜೀವ ಇದ್ದಾರೆ, ಅವರು ನಿನಗೆ ಪಾಪದಲ್ಲಿ ವಿಮೋಚನೆ ಕೊಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಂಬುತ್ತೀಯಾ ಕೇಳಿದರು. ಅದಕ್ಕೆ ನಂಬ್ತೇನೆ. ಅವರು ಹೇಳಿದರು, ಇದು ಶರೀರದಲ್ಲಿ ನಮ್ಮ ಹೃದಯ ಇದೆ, ಹೃದಯದಲ್ಲಿ ಇದರಲ್ಲಿ ದೇವರು ವಾಸ ಮಾಡ್ತಾರೆ. ದೇವರು ಹೇಳಿದರೆ 2 ಇಲ್ಲವೇ 3 ಎಲ್ಲಿ ಒಟ್ಟಾಗ್ತದೆ ಅವರ ಮಧ್ಯದಲ್ಲಿಲ್ಲ. ಈಗ ಗಾಳಿ ತಾಗ್ತದೆ, ಅದು ನೋಡಲಿಕ್ಕೆ ಹಾಗೆ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ. ಆತ್ಮಿಕರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಅವರು ವಾಸ ಮಾಡುವಂಥ ಹೃದಯ ಅಂದರೆ ಈ ಹೃದಯದ ಒಳಗೆ ದೇವರು ವಾಸ ಮಾಡ್ತಾರೆ, ಅವರು ಈಗಗಳ ಜೀವದಲ್ಲಿ ಇದ್ದಾರೆ ಅಂತ ಹೇಳಿದರು. ನಂಬುತ್ತೀಯಾ ಕೇಳಿದರು. ಅದಕ್ಕೆ ನಾನು ಹೇಳಿದೆ ನಂಬ್ತೇನೆ. ದೇವರಿಗೆ ನಿನಗೆ ಒಂದು ಪೈಸೆ ಕೂಡ ಖರ್ಚಿಲ್ಲ. ದೇವರ ಆತ್ಮಿಕ ಸ್ವರೂಪ, ಅವರಿಗೆ ನೀನು ಮಾಡುವ ವಿಶ್ವಾಸ ಹೇಗೆ ಮಾಡ್ತೀರ ಅದರಲ್ಲಿ ದೇವರು ನಂಬ್ತಾರೆ. ನೀನು ಸ್ವಲ್ಪ ನಂಬುದರಲ್ಲಿ ದೇವರು ನಿನಗೆ ಸಹಾಯತೆ ಕೊಡ್ತಾರೆ. ಮತ್ತು ಹೇಳಿದರು, ಸತ್ಯ ಹೇಳು, ಸತ್ಯ ಸ್ವತಂತ್ರ ಮಾಡ್ತಾನೆ. ನಾನೆಲ್ಲ ಸುಳ್ಳಿಗೆ ದಾರಿ ಇಲ್ಲ, ಈ ಕಾಲದ ಸತ್ಯ ನಡೆಯಬೋದಾ? ಸತ್ಯ ಹೇಳಿದರೆ ಯಾರಾದರೂ ನನಗೆ ಎಲ್ಲ. ಆದರೆ ನಾನು ಹೇಳಿದೆ, ಅವರೊಂದು ವಾಕ್ಯ ಹೇಳಿದರು, ಮ್ಯಾಥ್ಯೂ 11:20, ಎಲೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಿಮ್ಮವರೇ ನನ್ನ ಮೇಲೆ ಹಾಕಿರಿ. ನಾನು ಹೇಳಿದೆ, ಹಾಗೆ ಅಂತ ವಾಕ್ಯ ತೋರಿದ್ರು, ನಿಮ್ಮ ಆತ್ಮಗಳಿಗೆ ಶಾಂತಿ ಸಿಕ್ಕುವುದೇ ಅದು ವಾಕ್ಯ ಹೇಳಿ ನನಗೆ ಒಂದು ಬೈಬಲ್ ಕೊಟ್ಟು, ಎಲ್ಲಿ ಯಾವಾಗಲೂ ಧನ್ಯವಾದ ಹೇಳ್ತಾ ಇರು, ದೇವರಿಗೆ ಏನು ಮತ್ತೇನು ಬೇಡ, ಸಿರ್ಫ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇರು. ನಿನಗೆ ಅವರೇ, ನೀನು ಈಗ ನನ್ನ ಹತ್ರ ಹೇಳುವ ಚಿಂತೆ ಎಲ್ಲ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ನೀನು ಗುಪ್ತದಲ್ಲಿ ನೋಡುವ ದೇವರಲ್ಲಿ ಹೇಳು, ದೇವರು ನಿನಗೆ ದಾರಿ ತೋರಿಸ್ತಾರೆ ಅಂತ ಹೇಳಿದರು. ನಾನು ಅಲ್ಲಿಂದ ಹೊರಗೆ ಬರುವಾಗ ಎಲ್ಲ ಪ್ರಾರ್ಥನೆ ಮಾಡಿ ಕಳಿಸಿದರು. ಆವಾಗ ನಾನೇ ಹೇಳಿಸಿದೆ, ಹೇಳಲಿಕ್ಕೆ ಅವರಿಗೆ ಎಷ್ಟು ಸಮಸ್ಯೆ ಆಗ್ತು 1 ನಿಮಿಷ, ಆದರೆ ನನ್ನ ಸಮಸ್ಯೆ ನನ್ನ ತಲೆ ಮೇಲೆ. ಅದೇ ದಿವಸದಲ್ಲಿ ನಾನು ಅಲ್ಲಿಂದ ಹೊರ ಬಂದೆ. ಅದೇ ದಿವಸ ಒಬ್ಬರಿಗೆ ಹಣ ಕೊಡಲಿಕ್ಕಿತ್ತು. ಆ ಸಮಯದಲ್ಲಿ 16,500 ಒಬ್ಬರಿಗೆ ಕೊಡಲಿಕ್ಕಿತ್ತು ಮೊಮ್ಮಡೇನು. ಅವರು 1 ತಿಂಗಳಿಂದ ಸುಳ್ಳು ಹೇಳಿ 1 ತಿಂಗಳು ನಾನು ಸಿಕ್ಕಲಿಲ್ಲ, ನನ್ನನ್ನು ಹುಡ್ಕಾಡ್ಕೊಂಡು ಇದ್ದರು 1986ನಲ್ಲಿ. ಆವಾಗ ಅವರು ಹೇಳಿದ್ರು, ಅವರ ಕೈಗೆ ಅವರೇ ನಾನು ಇಲ್ಲವಲ್ಲ ಹೇಳಿದ್ರು, ರಮೇಶ್ ಬಂದರೆ ಒಂದು ಫೋನ್ ಮಾಡಿ ನಾನು ಅವನು ಎತ್ಕೊಂಡು ಹೋಗ್ತೇನೆ. ಅದೆಲ್ಲ ಭಯ ಎಲ್ಲ ಇತ್ತು. ಹಣ ಅವ್ರದ್ದು ಸಾಲ ತೆಗೆದುಕೊಂಡಿದ್ದೇನೆ, ಹಿಂದೆ ಕೊಡಲಿಕ್ಕೆ ಆಗಲಿಲ್ಲ ಅಂತ. ಆವಾಗ ನಾನು ಮರುದಿವಸ ಬಂದು ಅಲ್ಲಿ ಅವರಿಗೆ ಸಿಕ್ಕಿದಾಗ, ಎಲ್ಲಿ ಹೋಟೆಲ್ನಲ್ಲಿ ನಿಲ್ಲಿಕ್ಕಿದೆ, ಅವರು ಹೇಳಿದ್ರು, ಅವರು ಹೀಗೆ ಹೇಳಿದ್ದಾರೆ ನಿಮ್ಮನ್ನು ಇಟ್ಕೊಂಡು ಫೋನ್ ಮಾಡಲಿಕ್ಕೆ. ನಾನು ಆವಾಗ ಹೇಳಿದೆ, ಇಲ್ಲ ಇವತ್ತು ಸಿಗ್ತೇನೆ, ಇವತ್ತು ಸಿಗದಿದ್ದರೆ ನಾವು ಇಲ್ಲಿ ನಿಲ್ಲಲಿಕ್ಕೆ ಬಿಡೋದಿಲ್ಲ ಅಂತ. ಮತ್ತು ಆ ದಿವಸ ಅವರು ಅಂಗಡಿ ಬಂದ್ ಮಾಡಿ ಹೋಗುವಾಗ ರಾತ್ರಿ ಅವರಿಗೆ ಒಂದು ಸಿಗ್ನಲ್ ನಿಂತು ಕರೆದೆ, ಮತ್ತು ಅವರು ಗಾಡಿ ಇಟ್ಕೊಂಡು ಬಂದರು. ಎಲ್ಲ ವಿಷಯ ಹೇಳಿ, ನಾನು ಇಂಥ ವಿಷಯದಲ್ಲಿ ನಾನೆಲ್ಲ ತುಂಬ ತೊಂದರೆಯಲ್ಲಿ ಬಂದಿದ್ದೇನೆ, ಹೀಗೆ ತುಂಬ ಸಾಲ ಉಂಟು, ನಿಮ್ಮದು ಕೊಡಲಿಕ್ಕೆ, ಹೀಗೆ ತುಂಬ ಮಂದಿ ಅವ್ರದ್ದು ಕೊಡಲಿಕ್ಕೆಲ್ಲ ಉಂಟು. ಅದಕ್ಕೆ ಆವಾಗ ಅವರು ಹೇಳಿದರು, ನೀನು ಊರಿಗೆ ಹೋಗಲೇ ನಾನು ಹಣ ಕೊಡ್ತೇನೆ, ನೀನು ಯಾವಾಗ ಒಳ್ಳೆಯದಾಗ್ತೀಯ ಆವಾಗ ನನ್ನ ಹಣ ಕೊಡು. ಆವಾಗ ನನಗೆ ಒಂದು ಇದು ತಲೆಗೆ ಇದು ಶಾಕ್ ಆಗಿದಾಗೆ ಆಯಿತು. ಯಾರಾದರೂ ಒಬ್ಬರ ದೇವರ ಸತ್ಯದಲ್ಲಿ ಇಷ್ಟು ಶಕ್ತಿ ಇರುವುದಾದರೆ ಒಂದು ದೇವರೇ ಇರಬೇಕು ಹಾಗಂತ. ಅದರ ನಂತರ ಸತ್ಯದ ಎಲ್ಲರಿಗೂ ನಾನು ಇದ್ದದ್ದನ್ನು ಸತ್ಯ ವಿಷಯ ಹೇಳಿದೆ. ಆವಾಗ ಎಲ್ಲರೂ ಒಂದು ಎದುರು ಸಿಡಿಲು ಬಿದ್ದ ಹಾಗೆ ಆಗಿತ್ತು. ಸತ್ಯದಲ್ಲಿ ಇಷ್ಟ ಶಕ್ತಿ ಇದೆ ಅಂತ ಒಂದು ನೆನಪಾಯಿತು, ಒಂದು ದೇವರಿದ್ದಾರಿಂದ ಅಷ್ಟೇ. ಅದು ಕೇಳಿದ ಮೇಲೆ ಪ್ರತಿಯೊಬ್ಬರಿಗೆ ನಾನು ಇದ್ದದ್ದನ್ನು ಸತ್ಯ ವಿಷಯ ಹೇಳಲಿಕ್ಕೆ ಶುರು ಮಾಡಿದೆ.
ಮತ್ತು ದೇವರು ಸಮಯದಲ್ಲಿ ಎಲ್ಲ ದೇವರು ಒಳ್ಳೆಯವನಂತ ಅನುಭವದಿಂದ ನೋಡಲಿಕ್ಕೆ ನನಗೆ ಸಹಾಯತ ಕೊಟ್ಟರು. ಈಗ ನೀವು ಸತ್ಯ ಹೇಳಿ ಪ್ರಾರಂಭ ಮಾಡಿದ್ರಿ, ಅದರ ಮುಂಚೆ ಯೇಸುಸ್ವಾಮಿಯನ್ನು ಸ್ವೀಕಾರ ಮಾಡಿದ್ರಾ? ಹೌದು, ಸ್ವೀಕಾರ ಮಾಡಿ ದೇವರ ದಾಸ ನನಗೆ ಪ್ರಾರ್ಥನೆ ಮಾಡಿ ಹೇಳಿದರು, ನಂಬ್ತೀಯ ಇದೆಲ್ಲ ಬಿಡಲಿಕ್ಕೆ, ಒಳ್ಳೇದಾಗಲಿಕ್ಕೆ ಮನಸ್ಸುಂಟಾ, ಅದಕ್ಕೆ ನಿನಗೆ ಒಳ್ಳೇದಾಗಲಿಕ್ಕೆ ಸಹಾಯತೆ ಇಲ್ಲ, ದೇವರು ನಿನಗೆ ಸಹಾಯತೆ ಕೊಡ್ತಾರೆ. ಯೇಸು ಹೇಳಿದರು, ನಮ್ಮ ಯೇಸು ಹೇಳಿದ್ದಾರೆ, ನಡೆದಿದ್ದಾರೆ, ಸತ್ತು ಬದುಕಿದ್ದಾರೆ. ಮತ್ತು ನೀನು ಪಾಪ ಮಾಡುವ ಸಾಯುವ ಜಾಗದಲ್ಲಿ ಅವರು ನಿನಗಾಗಿ ಕೃಷಿಯ ಮೇಲೆ ಸತ್ತು ನಿನಗಾಗಿ ರಕ್ತ ಕೊಟ್ಟು ಅವರು ನಿನ್ನ ಪಾಪಗಳನ್ನು ಕ್ಷಮೆ ಮಾಡಲಿಕ್ಕೆ ಅವರು ಜೀವ ಇದ್ದಾರೆ ಅಂತ ಹೇಳಿದರು. ಅದೆಲ್ಲ ಅವರು ಹೇಳಿದ ವಿಷಯದಲ್ಲಿ ನಾನು ಓಕೆ ಅಂತ ಹೇಳಿದ್ರು. ಮತ್ತು ನೀವು ಊರಿಗೆ ಬಂದ್ರಾ? ಹೌದು, ಊರಿಗೆ ಮತ್ತೆ ನಾನು ಸ್ವಲ್ಪ ಸಮಯದ ನಂತರ ಊರಿಗೆ ಬಂದೆ. ಬಂದಮೇಲೆ ನಾವು ಎಷ್ಟೋ ವರ್ಷದಿಂದ ವ್ಯವಸಾಯ ಮಾಡ್ತಿದ್ದ ಇಲ್ಲಿ ಅಜ್ಜಿಯ ಮನೆಯಲ್ಲಿ, ಅದು ನಮ್ಮ ಸಂಬಂಧಿಕರದ್ದು ಬೇರೆಯವ್ರದ್ದು ಜಾಗ ಎಲ್ಲ ಇತ್ತು. ಆವಾಗ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ನನ್ನ ಹತ್ರ ನಮ್ಮ ಲಾಸ್ ಆಗಿ ಬಂದದ್ದಷ್ಟೇ. ನಾನು ವಿಶ್ವಾಸದಲ್ಲಿ ಬಂದು ಒಂದು 6 ತಿಂಗಳೇ ಆದದ್ದು. ಊರಿಗೆ ಬಂದಮೇಲೆ ನನ್ನ ತಾಯಿ ಅಜ್ಜಿ ಮಲಗಿದಲ್ಲೇ ಇದ್ದರು. ಬಂದಮೇಲೆ ನನ್ನ ಹತ್ರ ಹಣ ಇಲ್ಲ ಅಂತ ನನಗೆ ನಾಚಿಕೆ ಕೂಡ ಇತ್ತು. ಸಂಬಂಧಿಕರದು ಬೇಸಾಯ ಹೋಗುವಂಥ ಅದೇ ವಿಷಯದಲ್ಲಿ ಅವರಿಗೆ ಅಟ್ಯಾಕ್ ಬಂದು ಮಲಗಿದಲ್ಲೇ ಇದ್ದರು. ಮತ್ತು ನಾನು ಬೆಳಗ್ಗೆ ಊರಿಗೆ ಹೋದಾಗಲೇ ನನ್ನ ಡಾಕ್ಟ್ರು ಮನೆಗೆ ಬಂದರು 10-11 ಗಂಟೆಗೆ. ಬಂದಮೇಲೆ ಅವರನ್ನು ಚೆಕಪ್ ಮಾಡಿದ್ರೆ ಈಗಲೇ ನಮ್ಮದು ಹಾಸ್ಪಿಟಲ್ಗೆ ಕೊಂಡೋಗಿ ಇವರಿಗೆ ಜೀವಕ್ಕೆ ಅಪಾಯ ಇದೆ ಇವರದು. ಅದಕ್ಕೆ ಆವಾಗ ನನಗೆ ವಿಶ್ವಾಸ ತುಂಬ ಇತ್ತು ದೇವರಲ್ಲಿ ಬಂದಮೇಲೆ. ಮತ್ತು ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಹೇಳಿದ ಈಗಲೇ ಕರ್ಕೊಂಡು ಹೋಗಿ ಹಾಗಂತ. ಅವರು ಎಣಿಸಿದ್ದು ನಾನು ಬೊಂಬೈಲಿ ಬಂದಿದ್ದೇನೆ, ನನ್ನ ಹತ್ರ ಹಣ ಇದೆ ಅಂತ. ನನಗೆ ಸತ್ಯ ಹೇಳಬೇಕಾದ್ರೆ ನನಗೆ ಬೊಂಬೈಯಿಂದ ಊರಿಗೆ ಬರಲಿಕ್ಕೆ ಕೂಡ ಹಣ ಇರಲಿಲ್ಲ. ನನ್ನ ಮಾವ ಮತ್ತು ಅಣ್ಣ ಹಣ ಕೊಟ್ಟು ನನ್ನನ್ನು ಕಳಿಸಿದ್ದು. ಮತ್ತು ಆವಾಗ ವಿಶ್ವಾಸ ಇತ್ತು. ನಾನು ಡಾಕ್ಟ್ರಿಗೆ ಹೇಳಿದರೆ ಈಗ ಕರ್ಕೊಂಡು, ಅವರು ಎಣಿಸಿದ ಹಣ ಉಂಟದು, ನನ್ನ ಹತ್ರ ಹಣ ಇಲ್ಲ. ಮತ್ತು ನಾನು ಹೇಳಿದರೆ ನಾಳೆ ತನಕ ಇರಲಿ, ಎಷ್ಟೋ ಹಣ ಖರ್ಚು ಮಾಡಿದರೂ ದೇವರು ಗುಣಪಡಿಸಿದ್ರೆ ನಾವು ಹಣ ಮಾಡೋದು ವ್ಯರ್ಥ ಅಂತ ಹೇಳಿದ್ರು. ಅದಕ್ಕೆ ಡಾಕ್ಟ್ರು ಇವರಿಗೇನಾದರೆ ಅದರ ಜಿಮ್ಮೆದಾರಿ ನಾನಲ್ಲ ಅಂತ ಹೇಳಿದರು. ಎಲ್ಲ ಮನೆಯಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದರು. ಮತ್ತು ನನಗೆ ಯಾವಾಗ ಸ್ವಲ್ಪ ವಿಶ್ವಾಸ ಇತ್ತು, ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತು ನಮ್ಮ ಒಂದು ಕಾಡು ಇದೆ, ಅಲ್ಲಿಗೆ ಹೋಗಿ ನಾನು ಹೀಗೆ ಹೇಗೆ ಪ್ರಾರ್ಥನೆ ಮಾಡೋದು ನಂಗೆ ಗೊತ್ತಿಲ್ಲ. ನಾನು ಪ್ರಾರ್ಥನೆ ಮಾಡಿದೆ. ಮತ್ತು ಅಜ್ಜಿ ಹತ್ತಿರ ಕೂಡ ಪ್ರಾರ್ಥನೆ ಮಾಡಿದೆ. ಮರುದಿವಸದಿಂದ ಅಜ್ಜಿ 3 ದಿವಸ ಏನು ತಿನ್ನದವರು ಊಟ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ಮತ್ತು ಅದರ ನಂತರ 16 ವರ್ಷ ಜೀವಿಸಿ ತೀರಿ ಹೋದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ. ಇದೆಲ್ಲ ಅನುಭವ. ನಾನು ದೇವರು ಹೇಗೆ ಕೆಲಸ ಮಾಡ್ತಾರಂತ, ದೇವರು ಒಳ್ಳೆಯವನು ಅಂತ ಅನುಭವನ ರುಚಿ ಮಾಡಿ ನೋಡಿ ನಾನು ದೇವರಂತ ಇದು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ. ಅದು 16 ವರ್ಷ ಪುನಃ ಬದುಕಿ ಪ್ರಾಯ ಆಗಿ ತೀರಿ ಹೋದರು. ಇದರ ಮತ್ತೆ ನೀವು ಮದುವೆ ಊರಿಗೆ ಬಂದು ಮತ್ತೆ ಏನು ಮಾಡ್ತೀರಿ ನೀವು? ಊರಿಗೆ ಬಂದಾಗ ನನ್ನ ಜೀವನದಲ್ಲಿ ತುಂಬ ಸಮಸ್ಯೆ ಇತ್ತು. ಮನೆಯವರೆಲ್ಲ ನೋಡಿದ್ದಾರೆ. ಮನೆಯವರಿಗೆ ಒಂದೇ ವಿಷಯ, ಹೇಗಾದರೂ ಎಲ್ಲಿಯಾದರೂ ಹೋಗಲಿ, ಒಂದು ಒಳ್ಳೆಯದಾಗಲಿ, ಅದೇ ಒಂದು ಭಾವನೆ. ಅಂದರೆ ಒಳ್ಳೆಯ ರಸ್ತೆಯಲ್ಲಿ ಇದ್ದ, ಈಗ ಏನೋ ಇದೆಲ್ಲ ಮಾಡಿ ಎಲ್ಲ ಮುಳುಗಿ, ಅವರಿಗೂ ಕೂಡ ನಾನು ಹೀಗೆ ಆದಮೇಲೆ ಅವರಿಗೂ ಕೂಡ ತೊಂದರೆ ಆಯಿತು. ಎಲ್ಲ ಮನೆಯಲ್ಲಿ ಸ್ವಲ್ಪ ಭಾರ ಪುನಃ, ಅಂದರೆ ಇವ ಒಳ್ಳೆಯ ರೀತಿಯಲ್ಲಿ ಇದ್ದ, ಇವನು ಹೀಗೆ ಇರುವಾಗ ನಮಗೆಲ್ಲ ಹೆಲ್ಪ್ ಮಾಡಲಿಕ್ಕೆ ಮತ್ತೆ ಆಗದಾಗ ಅವರಿಗೂ ಕೂಡ ತೊಂದರೆ ಇತ್ತು. ಬರ್ತಿದ್ದೆ ಮತ್ತು ಹೀಗೆಲ್ಲ ದೇವರ ವಿಷಯವೆಲ್ಲ ಸ್ವಲ್ಪ ಹೀಗೆಲ್ಲ. ಮತ್ತು ಅದೇ ನಾನು ಆವಾಗ ಅಜ್ಜಿ ಸರಿಯಾದರು, ಆದರೆ ಅವರ ಜಾಗವನ್ನು ಬಿಟ್ಟು ಕೊಡಲಿಕ್ಕೆ ಅಂತ ಇತ್ತು. ಮತ್ತು ಅಲ್ಲಿ ಎಲ್ಲ ನ್ಯಾಯ ಆಗುವಾಗ ಒಂದೇ ವಿಷಯ ಅವರಿಗೆ, ಆ ಜಾಗದವರಿಗೆ ಹೇಳಿದೆ, ನೋಡಿ ನಿಮ್ಮ ಜಾಗ ನಿಮಗೆ ಕೊಡುವಂಥ ನಮ್ಮ ಕಾರ್ಯ, ಆದರೆ ನಮಗೆ ಈಗ ಎಲ್ಲಿಯಾದರೂ ಜಾಗ, ಹಾಗೆ 1 ಎಕರೆ ನಮಗೆ ಜಾಗ ಮತ್ತು ಊರಿನವರೆಲ್ಲ ಹೇಳಿ ಮತ್ತು ಒಂದು ಜಾಗ ಕೊಟ್ಟರು. ಜಾಗ ಕೊಟ್ಟ ಮೇಲೆ ಅವರು ಕೋರ್ಟ್ ಪೇಪರ್ನ ಬರೆಸಿ ತೆಗೆದುಕೊಂಡು ಒಂದೂವರೆ ವರ್ಷದ ಮೊದಲು 1 ವರ್ಷದ ನಂತರ ನೀವು ಈ ಜಾಗವನ್ನು ಬಿಟ್ಟು ಅದರಲ್ಲಿ ಮನೆ ಕಟ್ಟಬೇಕಂತ. ಮನೆಯನ್ನು ಕಟ್ಟಲಿಕ್ಕೆ ಇದು ಹಣ ಯಾರೂ ಇರಲಿಲ್ಲ. ತಮ್ಮನವರು ಕಲಿತಾಯಿದ್ರು. ದೊಡ್ಡಣ್ಣ ಎಲ್ಲಿದ್ದಾರೆ ಅಂತ ಆವಾಗ ಗೊತ್ತಿರಲಿಲ್ಲ. ಮತ್ತೊಬ್ಬ ಟೈಲರ್ ಕೆಲಸ ಮಾಡ್ತಿದ್ದರು. ಮತ್ತು ಅಲ್ಲಿ ಮನೆ ಆಗಬೇಕು, 1-1.5 ವರ್ಷದಲ್ಲಿ ಮನೆ ಆಗಬೇಕಂತ ಎಲ್ಲ. ಮತ್ತು ಮನೆ ಹೇಗೆ ಆಗೋದಂತ ಅದು ಕೂಡ ಗೊತ್ತಿಲ್ಲ. ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಒಬ್ಬರು ದೇವದಾಸರಿಗೆ ನಾನು ಹೀಗೆ ಹೇಳಿದೆ, ನಮ್ಮ ಹೀಗೆ ನೀನು ಚಿಂತೆ ಮಾಡಬೇಡ, ಒಂದು ದೇವರಿದ್ದಾರೆ, ಅವರು ನಿನಗಾಗಿ ಸಹಾಯತೆ ಕೊಡ್ತಾರೆ. ಯೇಸು ಸತ್ತು ಬದುಕಿದ ಮೇಲೆ ಸ್ವರ್ಗಕ್ಕೆ ಹೋಗುವಾಗ ಅವರಿಗೂ ಕೂಡ ಅವರದ್ದು ತಾಯಿಯದ್ದು ಚಿಂತೆ ಇತ್ತು. ನೋಡಿ ಯೋಹನ ಅವರ ಶಿಷ್ಯನಿಗೆ ಕರೆದು ಹೇಳಿ, ತಾಯಿಗಳದ್ದು ಯೋಹನ ಇದು ನಿಮ್ಮ ಮಗ, ಇದು ನಿಮ್ಮ ತಾಯಿ,
ಹಾಗೆ ಅಂತ ಹೇಳಿ ಹೋಗಿದ್ದಾರೆ. ಹಾಗಾಗಿ ನಿಮಗೆ ಮನೆಯಲ್ಲಂತ ದೇವರಿಗೆ ಗೊತ್ತುಂಟು, ನೀವು ಪ್ರಾರ್ಥನೆ ಮಾಡಿ ದೇವರ ಅದ್ಭುತ ರೀತಿಯಲ್ಲಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ನಂತರ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿ 5 ತಿಂಗಳಲ್ಲಿ ಒಂದು ಹೊಸ ಮನೆ ಕಟ್ಟುವಲ್ಲಿ ದೇವರು ಭಾಗ್ಯ ಕೊಟ್ಟರು. ಹಾಗೆ ಮಾಡಿ ಮತ್ತು ಅದೆಲ್ಲ ನಮ್ಮ ಮನೆಯಲ್ಲೆಲ್ಲ ನೋಡ್ತಾ ಇದ್ದರು, ಅಂದರೆ ವಿಶ್ವಾಸದಲ್ಲಿ ದೇವರು ಹೇಗೆ ಇವರ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮತ್ತು ಒಂದು 5 ತಿಂಗಳಲ್ಲಿ ಅಂದರೆ ಒಬ್ಬರು ಮನೆ ಕಟ್ಟಿದರು, ಕ್ರಿಶ್ಚಿಯನ್ ಅವರು. ಒಬ್ಬ ಮನೆ ಕಟ್ಟುವ ನಮ್ಮ ಮನೆಗೆ ಬಂದರು. ಹಾಗೆ ಹೇಳಿದರು, ಒಂದು ಮನೆ ನೋಡಿ ಇಲ್ಲಿ ಕ್ರಿಶ್ಚಿಯನ್ ಕಟ್ಟಿದ್ದಾರೆ, ಅವ್ರದ್ದು ಮನೆಯದ್ದೆಲ್ಲ ಸಾಮಾನು ಇಲ್ಲ, ಎಲ್ಲ ಉಂಟು, ನೀವು ನನಗೆ ಸ್ವಲ್ಪ ಹಣ ಅವರಿಗೆ ಕೊಡಿ, ಮತ್ತು ನೀವು ನಾನು ಮನೆ ಕಟ್ಟಿ ಕೊಡ್ತೇನೆ, ಮತ್ತು ನಂದು ಕೂಡ ಹಾಗೆ ಅಂತ ಒಂದು 5 ತಿಂಗಳಲ್ಲಿ ದೇವರು ಅದ್ಭುತ ರೀತಿಯಲ್ಲಿ ಮನೆ ಕಟ್ಟಲಿಕ್ಕೆ ಆವಾಗ ಸಹಾಯತೆಗಳು. ಇದು 1987ನಲ್ಲಿ ಮನೆ. ಹೌದು. ಹಾಗೆ ಆವಾಗ ನನ್ನದೇ ಸಮಸ್ಯೆ ಇತ್ತು ಸಾಲದಲ್ಲಿ, ಅದರ ಮಧ್ಯದಲ್ಲಿ ಇದೊಂದು ಮನೆ, ಅದೆಲ್ಲ ದೇವರು ಸಹಾಯತೆ ಕೊಟ್ಟರು. ಅಂದರೆ ನಾನು ಇದಕ್ಕೆ ಬಂದ ಮೇಲೆ ಎಲ್ಲ ಸಾಲ ಎಲ್ಲ ಡೈರಿಯಲ್ಲಿ ಬರೆದೆ, ಎಲ್ಲರಿಗೂ ಹೇಳಿದ್ದು ನನ್ನ ಶ್ವಾಸ ಇರುವ ತನಕ ನಿಮ್ಮ ಹಣ ನಾನು ತಿರುಗಿ ಕೊಡ್ತೇನೆ ಅಂತ. ಆವಾಗ ಜೀವ ಇರೋ ತನಕ ಕೆಲಸ ಮಾಡಿ ನಿಮ್ಮ ಹಣ ಕೊಡ್ತೇನೆ ಅಂತ. ಮತ್ತು ಎಲ್ಲರದ್ದು ದೇವರ ಕೃಪೆಯಿಂದ ಎಲ್ಲ ಹಣ ಸ್ವಲ್ಪ ಟೈಮ್ ಕೊಡಲಿಲ್ಲ, ದೇವರು ಹೇಗೆ ಸಹಾಯತ ಮಾಡಿದ ಹಾಗೆ ನಾನು ಹಣ ಅವರಿಗೆ ತಿರುಗಿ ಕೊಡಲಿಕ್ಕೆ ದೇವರು ಸಹಾಯತ ಕೊಟ್ಟರು. ಮತ್ತು ಒಂದು ವಿಷಯ ನಾನು ನೋಡಿದೆ, ಹೀಗೆ ಪ್ರಾರ್ಥನೆಯಲ್ಲಿ ಮುಂದೆ ಹೋಗುವಾಗ ನನಗೆ ಯಾರು ಹೇಳಲಿಲ್ಲ ಹೀಗೆ ಪ್ರಾರ್ಥನೆ ಮಾಡಬೇಕು, ಹಾಗೆ ಮಾಡಬೇಕು. ನಾನು ಬೈಬಲ್ ಓದ್ತಿದ್ದೆ. ಬೈಬಲ್ನಲ್ಲಿ ಓದುವಾಗ ದೇವರು ಹೇಳಿದ್ದಾರೆ, ಭೂಮಿಯಲ್ಲಿ ಈ ಲೋಕ ನೀರಿನಲ್ಲಿ ಆಕಾಶದ ಯಾವ ಮೂರ್ತಿಯನ್ನು ಇಡಬಾರ್ದು. ಇದೆಲ್ಲ ನಾನು ಕಂಡುಕೊಂಡ್ಮೇಲೆ ನನಗೆ ಯಾರು ಹೇಳಿಲ್ಲ ನನಗೆ ಅಗರಬತ್ತಿ ಹೊತ್ತಿಸಬೇಡಿ, ಹೀಗೆ ಪೂಜೆ ಮಾಡಬೇಡಿ, ಇದೆಲ್ಲ ಮಾಡಿ ನಾನು ಸೋತು ಹೋದವ. ಅದಕ್ಕೆ ಯಾರು ನನಗೆ ಪ್ರಾರ್ಥನೆಯಲ್ಲಿ ಕೂಡ ಹೇಳಲಿಲ್ಲ. ಆದರೆ ಬೈಬಲ್ ಓದ್ತಿದ್ದೆ, ಬೈಬಲ್ನಲ್ಲಿ ಹೀಗೆ ಇದೆ ಅಂತ ಎಲ್ಲ ನೋಡಿದ ಮೇಲೆ ಯಾವುದು ಮಾಡಬೇಕಾ ನಾನೇ ಡಿಸಿಷನ್ ತೆಗೆದುಕೊಂಡು ಹಾಗೆ ಮಾಡಲಿಕ್ಕೆ ಶುರುವಾದೆ. ಮತ್ತು ಹೀಗೆ ಮುಂದೆ ಹೋಗುವಾಗ ನನಗೆ ತುಂಬ ಸಮಸ್ಯೆ, ಕೆಲಸ ಇರಲಿಲ್ಲ. ಪ್ರಾರ್ಥನೆ ಮಾಡಿದ ಮೇಲೆ ಮೊದಲಿನ ಎಲ್ಲ ಕೆಲಸ ಹೋಗಿತ್ತು. ಮತ್ತು ಬೇರೆ ಬೇರೆ ದೇವರ ಕೆಲಸವನ್ನು ನನಗೆ ಒಂದು ದಿವಸ 1100 ರೂಪಾಯಿ ಬೇಕಿತ್ತು ಒಬ್ಬರಿಗೆ ಹಣ ಕೊಡಲಿಕ್ಕೆ. ಆವಾಗ ಹಣ ಇರಲಿಲ್ಲ. ಆವಾಗ ದೇವರು 5 ಕಡೆಯಲ್ಲಿ ಒಂದೇ ದಿವಸ ಹಣ ಕೊಟ್ಟರು, ಸಿರ್ಫ್ 1100 ರೂಪಾಯಿ. ಆವಾಗ ನನಗೆ ಇದು ಕ್ರಿಶ್ಚಿಯನ್ದರ ಭಾಳ ಒಳ್ಳೆಯದು. ಅದರ ನಂತರ ಫಸ್ಟ್ ಟೈಮ್ಗೆ ನಾನು ಅಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ 3 ರೂಪಾಯಿ ಬೇಕಿತ್ತು ಫಸ್ಟ್. ಆಗ ಒಂದು ಕೂಡ ಹಣ ಇರಲಿಲ್ಲ. ಆವಾಗ ನನಗೆ ಬಾಂಬೆ ಮಜ್ಗಾಡ್ ಹಾಕಿಗೆ ಒಬ್ಬರಿಗೆ ಹೋಗಲಿಕ್ಕೆ ಇತ್ತು, ರಿಟರ್ನ್ ಟಿಕೆಟ್ 3 ರೂಪಾಯಿ ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ. ನಾನು ಹೀಗೆ ಕೂಗ್ತಿದ್ದೆ ನನ್ನ ಲೈಫನ್ನು. ನಾನು ನನ್ನ ಜೀವನದಲ್ಲಿ ಹೀಗೆ ಎಲ್ಲ ಇದಾಗಿದೆ, ಎಲ್ಲ ನೋಡಿದೆ, ಹಣ ಮಾಡಿದೆ, ಹಣ ಗಳಿಸಿದೆ, ಇರುವಾಗ ಎಲ್ಲರೂ ಇದ್ದರು, ಈಗ ಯಾರು ಕೂಡ ಕೈ ಬಿಟ್ಟರು ಎಲ್ಲರೂ. ಇದೆಲ್ಲ ನೋಡಿದೆ. ಅದರ ನಂತರ ಕೂಗಿಕೊಂಡು ಹೀಗೆ ಇದು ಮಾಡುವಾಗ ಒಬ್ಬರ ಹತ್ರ 5 ರೂಪಾಯಿ ಕೇಳಿದ್ದೆ. ಅವರು ಸಿಟ್ಟು ಮಾಡಿ ಬೈದು ಬಿಟ್ಟರು. ಆವಾಗ ನನಗೆ ತುಂಬ ದುಃಖ ಆಯಿತು. ಈಗ ಬೇರೆಯವರಲ್ಲಿ ಒಂದು 5 ರೂಪಾಯಿ ಕೂಡ ಭಿಕ್ಷೆ ಬೇಡೋ ಸಮಯ ಬಂತಲ್ಲ. ಅದಕ್ಕಾಗಿ ಆವಾಗ ಒಬ್ಬರೇ ನನ್ನ ಫ್ರೆಂಡ್ ಯಾರೋ ಬಂದರು. ಅವರು ಹೇಳಿದೆ ನನಗೊಂದು ಸಾಮಾನು ಬೇಕಂತ ಫೋನ್ ಮಾಡಲಿಕ್ಕೆ. ಆವಾಗ 3 ರೂಪಾಯಿ ತೆಗೆದುಕೊಳ್ತಿದ್ರು ಒಂದು ಪಬ್ಲಿಕ್ ಫೋನ್ನಲ್ಲಿ ಕೂಡ, ಪ್ರೈವೇಟ್ ಫೋನ್ನಲ್ಲಿ. ನನ್ನ ಹತ್ರ ಹಣ ಇಲ್ಲ. ಮತ್ತು ಅವರಿಗೆ ಫೋನ್ ಮಾಡಿ ನನಗೆ ಅವ್ರಿಗೆ ಆಗಿ ಫೋನ್ ಮಾಡಿದೆ. ಅವ ಹೇಳಿದ ನನಗೆ ಎಲ್ಲಿಂದ ಸಾಮಾನು ತಂದು ಕೊಡು, ನಾನು ಈಗ ಅರ್ಜೆಂಟ್ ಉಂಟು. ಮತ್ತು ಒಂದು ಕಡೆ ಮಾಡಿದೆ, ಇಲ್ಲ ಮತ್ತೊಂದು ಕಡೆ ಮಾಡಿದಾಗ ಸಾಮಾನು ಸಿಕ್ಕಿತು. ಮತ್ತು ಅವತ್ತು ತಂದು ಕೊಟ್ಟ ಮೇಲೆ ನನಗೆ 20 ರೂಪಾಯಿ ಸಿಕ್ಕಿದ್ದು. ಅದು ಹಿಡ್ಕೊಂಡು ಓಡುವ ರೇಸ್ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅಂದರೆ ನಾನು ಒಂದೊಂದು ವಿಷಯದಲ್ಲಿ ದೇವರು ಒಳ್ಳೆಯದು ಎಂತೂ ಅನುಬಂಧ ರುಚಿ ನೋಡಿ ಇದು ಮಾಡಿದೆ. ಮತ್ತು ಹೀಗೆ ಬೈಬಲ್ ನೋಡುವಾಗ ಒಂದು ಕಡೆ ಇತ್ತು, ದೇವರಿಗೆ ಭಯಪಡುವವರಿಗೆ ಭಿಕ್ಷೆ ಬೇಡುವ ಅಗತ್ಯ ಇಲ್ಲ ಅಂತ ಒಂದು ಕಡೆ ವಾಕ್ಯ ಇತ್ತು. ಇದು ನೋಡಿದ ಮೇಲೆ ನಾನು ಎಷ್ಟೋ ಮಂದಿ ದೇವರ ಹೆಸರಿನಲ್ಲಿ ಭಿಕ್ಷೆ ಬೇಡುವವರನ್ನು ಕಂಡಿದ್ದೇನೆ. ಆದರೆ ಯೇಸುವಿನ ಹೆಸರಿನಲ್ಲಿ ಭಿಕ್ಷೆ ಬೇಡದ ಬಂದವರಿಗೆ ನಾನು ಕಾಣಲಿಲ್ಲ. ಈಗ ಕೂಡ ನಾನು ಎಷ್ಟೋ ಮಂದಿಗೆ ಹೇಳುವ ವಿಷಯ ಇದೆ, ತುಂಬ ಪ್ರಾಯದವರಿಗೆ ಕೂಡ ನಾನು ಯೇಸುವಿನ ಹೆಸರಿನಲ್ಲಿ ಭಿಕ್ಷೆ ಬೇಡ ನಾನು ಕಂಡಿಲ್ಲ, ನೀವು ಕಂಡಿದ್ರೆ ಹೇಳಿ ಅಂತ ಹೇಳ್ತೇನೆ. ಇದು ಅದರ ನಂತರ ನಾನು ಭಿಕ್ಷೆ ಬೇಡುವಂಥ ನಾನು ಕೂಡ ಇದು ಮಾಡಿ ನಾನು ಪ್ರಾರ್ಥನೆ ಮಾಡಿ ಎಲ್ಲ ವಿಷಯ ದೇವರ ಹತ್ರ ತಿಳಿಸಿದೆ. ಆವಾಗ ದೇವರು ಇಷ್ಟ ತನಕ ನನಗೆ ದೇವರು ಸಹಾಯತೆ ಕೊಟ್ಟು ನಡೆಸಿದರು. ನಾನು ಅದನ್ನು ಈ ಮಾತಿನಲ್ಲಿ ಬೈಬಲ್ನಲ್ಲಿ ಹೀಗೆ ಬರೀಲಿಲ್ಲ, ಯೇಸುವಿನ ಹೆಸರಿನಲ್ಲಿ ಭಿಕ್ಷೆ ಬೇಡುವುದಿಲ್ಲ ಅಂತ. ಆದರೆ ನಾನು ನನ್ನ ಭಾಷೆಯಲ್ಲಿ ಈ ಭಾಷೆಯನ್ನು ಹೇಳ್ತಾ ಇದ್ದೇನೆ. ಆವಾಗ ಖಂಡಿತ ದೇವರು ಒಳ್ಳೆಯದಂತ ಅನುಭವನ ರುಚಿ ಮಾಡಿ ಮತ್ತು ಮುಂದೆ ಹೋಗುವಾಗ ಸ್ವಲ್ಪ ದೇವರಲ್ಲಿ ಪ್ರಾರ್ಥನೆಗೆ ಮುಂದೆ ಹೋಗುವಾಗ ಕೆಲವೊಂದು ವಿಷಯ ಜೀವನ ಹಣದ್ದಲ್ಲ, ಹಣದ್ದು ಜೀವನ ಅಂದರೆ ಯೇಸುವಿನ ಸ್ವಭಾವ ನಮ್ಮ ಜೀವನದಲ್ಲಿ. ಇದೆಲ್ಲ ಆರ್ಥಿಕದ ವಿಷಯ ಆಯಿತು. ನಂತರ ವಿಷಯ ಅಂದರೆ ನಮ್ಮ ಜೀವನದಲ್ಲಿ ಯೇಸುವಿನ ಸ್ವಭಾವ ಆತ್ಮಿಕ ಜೀವನದಲ್ಲಿ. ಯೇಸು ಯಾರಿಗೂ ಬೈಲಿಲ್ಲ, ಯಾರಿಗೂ ಹೊಡೆಯಲಿಲ್ಲ,
ಯಾರ ವಿಷಯ ಇದೆಲ್ಲ ಹೇಳಲಿಲ್ಲ. ಇದೆಲ್ಲ ಎಲ್ಲರಿಗೆ ಕಷ್ಟ, ಈಕೆನ್ನೇ ಕೊಟ್ಟರೆ ಈಕೆನ್ನೇ ತೋರಿಸಬೇಕು ಅಂತೆಲ್ಲ ಬೈಬಲ್ನೇ ಅದು ನಮ್ಮ ಜೀವನದಲ್ಲಿ ಹೊರ ಬಂದರೆ ಅದನ್ನು ಕಂಡು ಜನಗಳು ಹೇಳಬೇಕು ದೇವರ ರಿಯಲ್ ಮಗ ಅಂತ. ಇದೆಲ್ಲ ಮತ್ತು ಅದರ ನಂತರ ಜೀವನ ನಂತರ ಎಂಥದ್ದು ಅದು ಕೂಡ ನನ್ನ ಜೀವನದಲ್ಲಿ ಉಂಟಾ ಹಾಗೆಲ್ಲ ಇತ್ತು. ಆವಾಗ ನಾನು ಒಂದು ಪುಸ್ತಕ ಎಲ್ಲ ಓದಿದ್ದೆ, ಅಂದರೆ ಮಾನವನ ಹೃದಯ ಅಂತ ಒಬ್ಬರು ನನಗೆ ಯಾರು ಕೊಟ್ಟಿದ್ದರು. ಆ ಮಾನವನ ಹೃದಯ ಹಾರ್ಟಿನಲ್ಲಿ ಇರುವಂಥದ್ದು ಕೆಲವು ಹೊರಗೆ ಬರ್ತದೆ, ಜಾನುವಾರು ಎಲ್ಲ ಪಿಕ್ಚರ್ನಲ್ಲಿ ಆಗಿತ್ತು. ನಾನು ಹೇಳಿದೆ ಇದೆಲ್ಲ ಸ್ವಭಾವ ನಮ್ಮ ಜೀವನದಲ್ಲಿ ಉಂಟಾ? ನೋಡಿದಾಗ ಅದೆಲ್ಲ ಜೀವನ ದೇವರಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಯಿತು, ಇದಿಂಥ ಸ್ವಭಾವ ಎಲ್ಲ ನಮ್ಮ ಈ ಸ್ವಭಾವದಲ್ಲಿ ಪರಿವರ್ತನೆ ಬೇಕು ಅಂತಾಗಿ ಇದಾಯಿತು. ಅದರ ನಂತರ ಪ್ರಾರ್ಥನೆ ಮಾಡಿ ದೇವರು ನನ್ನ ಎಷ್ಟೋ ಸ್ವಭಾವವನ್ನು ಬಿಡಿಸಿದರು. ಆ ಪಾಪದಲ್ಲಿದ್ದ ಚಟಗಳನ್ನೆಲ್ಲ ಮೊದಲು ನನಗೆ ಬಿಡಲಿಕ್ಕೆ ಆಗ್ತಿರಲಿಲ್ಲ. ಯೇಸುವಿನ ಬಂದ ಮೇಲೆ ದೇವರು ಎಲ್ಲ ಅಭ್ಯಾಸದಿಂದ ದೇವರು ಬಿಡುಗಡೆ ನನಗೆ ಕೊಟ್ಟರು. ಇದು ದೇವರು ಮಾಡಿದ ನನ್ನ ಜೀವನದಲ್ಲಿ ಅದ್ಭುತ ಕೆಲಸ. ಈಗ ನೀವು ನಿಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ನೀವು ರಕ್ಷಣೆ ಹೊಂದಿದ್ರಾ, ಅಲ್ಲ ಬೇರೆ ನಿಮ್ಮ ಕುಟುಂಬದಲ್ಲಿ ಬೇರೆ ರಕ್ಷಣೆ ಹೊಂದಿದ್ರಾ? ನಮ್ಮ ಕುಟುಂಬದಲ್ಲಿ ನಾನು ಪ್ರಥಮವಾಗಿ ಯೇಸುವಿನ ಕಂಡುಕೊಂಡ ಮನುಷ್ಯ. ಹೌದು, ನಮ್ಮ ಅದರ ಮೊದಲು ನಮ್ಮ ಯೇಸುವಿನ ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ತುಂಬ ಹೇಟು ಮಾಡ್ತಿದ್ದವ. ಯಾಕಂದರೆ ನಮ್ಮ ನಾನು ಎಷ್ಟೋ ಕ್ರಿಶ್ಚಿಯನ್ ಅವರನ್ನೆಲ್ಲ ನೋಡಿದ್ದೇನೆ. ನಾಮಧಾರಿ ಕ್ರಿಶ್ಚಿಯನ್ ಅವರೆಲ್ಲ ಕುಡಿಯುತ್ತಿದ್ದರು, ಮತ್ತು ಇದೆಲ್ಲ ಎಲ್ಲ ಇದು ಅವರದ್ದು ಆಚಾರ ವಿಚಾರದಲ್ಲೆಲ್ಲ ಆವಾಗ ನಾನು ನೋಡಿದೆ. ಅವರೆಲ್ಲ ಇದು ನೋಡಿ ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಅಷ್ಟು ಮನಸ್ಸಿನ ವಿರೋಧ ಅಲ್ಲ, ಆದರೆ ಕೆಲವು ನೋಡಿ ನನ್ನ ಮನಸ್ಸಿನ ಹಾಗೆ ಇತ್ತು ಸ್ವಭಾವದಲ್ಲಿ. ಅವರ ಜೀವಿತ ಸ್ವಭಾವ, ಅವರ ಸ್ವಭಾವ ಹೀಗೆಲ್ಲ ಕ್ರಿಶ್ಚಿಯನ್ ಧರ್ಮ ಹೀಗೆ ಆದರೆ ಎಂತ ಅಂತ. ಮತ್ತು ನಿಜವಾಗಿ ದೇವರ ವಾಕ್ಯ ಬೈಬಲ್ ಎಲ್ಲ ಓದಿದಾಗ ಆ ರೀತಿಯಲ್ಲಿ ಬೈಬಲ್ನಲ್ಲಿ ಇಲ್ವೇ ಇಲ್ಲ. ಕುಡಿಲಿಕ್ಕೆ ಯೇಸು ಹೇಳಿದ್ದಾರೆ, ಒಂದು ಮದುವೆಗೆ ಹೋದರೆ ವೈನ್ ಮಾಡಿದ್ರು ಅಂತ ಹೇಳಿದ್ದಾರೆ. ವೈನ್ ಅಂದರೆ ಸರಾಯಿ ಅಲ್ಲ, ವೈನ್ ಅಂದರೆ ಅದು ಈಗ ಕೂಡ ಅದೆಲ್ಲ ನೋಡಿದ ಮೇಲೆ ಬೈಬಲ್ನೆಲ್ಲ ಹಾಗೆ ಎಲ್ಲಿಯೂ ಇಲ್ಲ. ಮತ್ತು ಯಾರು ಪಾಪಿ ಅಂತ ಎಣಿಸ್ತಾರೆ, ಪಾಪಿಗಾಗಿ ಯಾರಿಗೆ ಸೌಖ್ಯ ಇಲ್ಲ ಅವರಿಗೆ ವೈದ್ಯರೇ ಆಗತ್ತೆ. ಯಾರು ಪಾಪಿ ಅಂತ ಹೇಳ್ತಾರೆ ಅವರಿಗೆ ದೇವರು. ಅದೆಲ್ಲ ನೋಡಿದಾಗ ನಾನು ಎಣಿಸಿದೆ ಇದು ಕ್ರಿಶ್ಚಿಯನ್ ಧರ್ಮ ಹೀಗೆ ಅಲ್ವೇ ಅಲ್ಲ ಅಂತ ಎಣಿಸಿತು. ಅದರ ನಂತರ ನಾನು ಒಂದು ರಿಚಾರ್ಡ್ ಉಂಬ್ರನ್ ಅಂತ ಹೊರಗೆ ದೇಶದವ್ರದ್ದು ಅವರದ್ದು ಇಲ್ಲಿ ಬಾಂಬೆಗೆ ಬಂದಾಗ ಅವ್ರದ್ದು ಮಾತು ಕೇಳಿದಾಗ ಕ್ರಿಶ್ಚಿಯನ್ ಧರ್ಮ ಒಂದು ಸ್ಮೂತಾಗಿ ಹೋಗುವ ಇದಲ್ಲ, ಒಂದು ಕಷ್ಟ ಇದೆ, ಕ್ಲೇಶ ಇದೆ, ಇದಿದೆ. ಆದರೂ ಕೂಡ ಒಂದು ಸ್ವರ್ಗಕ್ಕೆ ಹೋಗುವ ದಾರಿ ಕಾಣಿಸಿದ ಯೇಸುವಿನ ಈ ಜೀವನದಲ್ಲಿ ಮಾಡಿದರೆ ಸ್ವರ್ಗಕ್ಕೆ ಹೋಗುವ ದೇವರ ದಾರಿ ಕಾಣಿಸಿದ್ದಾರೆ. ಇದೊಂದು ಅರ್ಥ ಆಯಿತು. ಈಗ ನೀವು ರಕ್ಷಣೆಗೆ ಬಂದ್ರಿ, ನೀವು ನಿಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ರಕ್ಷಣೆ ಬಂದವರು. ನಿಮ್ಮ ಕುಟುಂಬದವರದ್ದು ನಿಮ್ಮ ಸಹೋದರ ಸಹೋದರದ್ದು ಏನಾದರೂ ವಿರೋಧ ಇರಲಿಲ್ವಾ? ಇಲ್ಲ, ಯಾರಿಗೂ ಕೂಡ ವಿರೋಧ ಇರಲಿಲ್ಲ. ಅಂದರೆ ಅವ್ರು ಹೇಳಿದ್ರೆ ಹೇಗಾದರೂ ಒಳ್ಳೆಯದಾಗಲಿ, ಒಳ್ಳೆಯದಾಗಿ ಏನಾದರೂ ಆಗಲಿ, ಎಲ್ಲಿಯಾದರೂ ಒಳ್ಳೆಯದಾದರೆ ನಮಗೆ ಅದೇ ಒಂದು ಅವರಿಗೆ ಸಂತೋಷ ಇತ್ತು. ಮತ್ತು ಅದರ ನಂತರ ಎಲ್ಲ ನನ್ನ ಜೀವನದಲ್ಲಿ ಕಂಡುಕೊಂಡ್ಮೇಲೆ ಹಾಗೆ ಆವಾಗ ಏನು ವಿರೋಧ ಇರಲಿಲ್ಲ. ಯಾರಿಗೂ ಹೇಗಾದರೂ ಮಾಡಿ ಜೀವನ ನೋಡಿದ್ದಾರೆ ಮೊದಲು ಕೂಡ. ಮತ್ತು ಕೂಡ ನಾನು ಅದೇ ರೀತಿಯಲ್ಲಿ ಮನೆಯವರಿಗೆ ಅಲ್ಲಲ್ಲ, ನೀವು ಕ್ರೈಸ್ತ ಧರ್ಮಕ್ಕೆ ಸೇರಿದ್ರಿ ಅಂಥದ್ದೇನು ಬಂದಿಲ್ವಾ? ಇಲ್ಲ, ಆವಾಗ ಅವ್ರಿಗೇನು ಗೊತ್ತಾಗ್ತಿರಲಿಲ್ಲ. ನಾನು ಇಲ್ಲಿ ಪ್ರಾರ್ಥನೆ ಹೋಗ್ತೇನೆ, ನಾನು ಬೊಂಬೈಯಲ್ಲಿದ್ದೆ, ಅವರು ಊರಿನಲ್ಲಿದ್ದರು. ಯಾರಿಗೆ ಅವ್ರಿಗೆ ಗೊತ್ತಿಲ್ಲ, ಅಂದರೆ ವಿರೋಧ ಮಾಡುವವರು ಯಾರೂ ಇರಲಿಲ್ಲ. ನಾನು ಮಾಡ್ತಿದ್ದೆ, ನೋಡ್ತಿದ್ದೆ, ಅವ್ರು ನೋಡ್ತಿದ್ರು. ಅದಕ್ಕಾಗಿ ಯಾರೂ ಈ ವಿಷಯದಲ್ಲಿ ಹೇಳ್ತಿರಲಿಲ್ಲ. ಅಂದರೆ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ ನಿಮ್ಮ ಜೀವಿತದಲ್ಲಿ ತುಂಬ ಅದ್ಭುತ ಆಯಿತು. ನಿಮಗೆ ಸಂತೋಷ ಬಂತು, ಸಮಾಧಾನ ಬಂತು. ನಿಮ್ಮ ಜೀವಿತದಲ್ಲಿ ಕೆಲಸ ಕೂಡ ನಿಮಗೆ ಆಶೀರ್ವಾದ ಆಯಿತು ಅಲ್ಲ? ನಿಮ್ಮ ಸಾಲ ತೀರಿಸಲಿಕ್ಕೆ ದೇವರು ಸಹಾಯ ಮಾಡಿ 5 ರೂಪಾಯಿಗೆ ರಸ್ತೆಯಲ್ಲಿ ನಡುವಾಗ ಕಳ್ಳರಂತ ಹೇಳ್ತಿದ್ರು. ನಾನು ಅಂದರೆ ಅವರಿಗೆ ಹೆದರಿಕೆ ಇತ್ತು. ಹಣ ಎಲ್ಲ ಸಾಲದಲ್ಲಿ ಮುಳುಗಿ ಹಣ ಕೊಡಲಿಕ್ಕೆ ಕೂಡ ಹಾಗೆಲ್ಲ ಇತ್ತು ಆ ಸಮಯದಲ್ಲಿ. ಹೌದು. ಮತ್ತು ಎಲ್ಲರದ್ದು ಹಣ ಎಲ್ಲ ಡೈರಿಯಲ್ಲಿ ಬರೆದು ಎಲ್ಲರದ್ದು ಹಣ ತೀರಿಸುವ ತನಕ ದೇವರು ಕೃಪೆ ಕೊಟ್ಟರು. ಎಲ್ಲರೂ ತೀರಿಸಿಬಿಟ್ರಿ. ಹೌದು. ನಂತರ ನೀವು ಮದುವೆ ಆದ್ರ ಅಲ್ಲಿ ಬೊಂಬೈಲಿ? ಎಲ್ಲಿ ಮದುವೆ ಆದ್ರಿ ನೀವು? ಮದುವೆ ನಾನು ಬೊಂಬೈಯಲ್ಲಿ ಆದದ್ದು. ಅದೇ ನಾನು ಪ್ರಾರ್ಥನೆಗೆ ಹೋಗುವವರು ಎಲ್ಲ ಹುಡುಗಿ ನೋಡಿ ಅರೇಂಜ್ ಮ್ಯಾರೇಜ್ ಮಾಡಿ ಮತ್ತು ಹೌದು ಮದುವೆ ಆಗಿದ್ದು 1993ಯಲ್ಲಿ. 93ಯಲ್ಲಿ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಮಂದಿ ಮಕ್ಕಳು. ಒಂದು ಹುಡುಗಿ, ದೊಡ್ಡವಳು ಹುಡುಗಿ, ಚಿಕ್ಕವ ಹುಡುಗ. ಬ್ರದರ್, ಈಗ ನೀವು ರಕ್ಷಣೆ ಹೊಂದಿದ್ರಿ, ನಿಮ್ಮ ಕುಟುಂಬದಲ್ಲಿ ನೀವು ಏನು ಮಾಡಿದ್ರಿ? ಮತ್ತು ಕುಟುಂಬದಲ್ಲಿ ನಿಮ್ಮ ಸುವಾರ್ತೆಯನ್ನು ಸಾರಿದ್ರ? ನಾನು ನನ್ನ ಜೀವನದಲ್ಲಿ ನೋಡಿದಾಗ ನನ್ನ ತಮ್ಮಂದಿರು 2
ನನ್ನ ಚಿಕ್ಕ ತಮ್ಮನಿಗೆ ಒಂದು ಕೈಯಲ್ಲಿ ಹೀಗೆ ಇದು ಇತ್ತು ವೀಕ್ನೆಸ್, ಅದಕ್ಕೆ ತುಂಬ ಮದ್ದು ಮಾಡಿದರು. ಡಾಕ್ಟ್ರ್ ಹೇಳ್ತಿದ್ರು ಇದನಿಗೆ ವೀಕ್ನೆಸ್ ಅಂತ. ಮತ್ತು ಇದಕ್ಕೆ ಮದ್ದು ತಿಂತಾ ಇರಬೇಕಂತ. ಮತ್ತು ಒಂದು ದಿವಸ ಅವ ನನ್ನೊಟ್ಟಿಗೆ ಪ್ರಾರ್ಥನೆಗೆ ಬಂದ. ಆ ಪ್ರಾರ್ಥನೆಯಲ್ಲಿ ಅವನ ಕೈಯೆಲ್ಲ ಹೀಗೆ ಹಾಲುಗಳಂಥದ್ದೆಲ್ಲ ನಿಂತು ಹೋಯಿತು. ಅದರ ನಂತರ ಅವನಿಗೆ ವಿಶ್ವಾಸ ಬಂತು, ಇದು ದೇವರು. ಅದರ ನಂತರ ಅವನು ವಿಶ್ವಾಸಕ್ಕೆ ಬಂದ. ಮತ್ತೊಬ್ಬ ತಮ್ಮ ಅವನಿಗೆ ಸ್ಟಡಿ ಮಾಡ್ತಿದ್ದ, ಫಾರ್ಮಸಿಸ್ಟ್. ಅದರಲ್ಲಿ ಕೆಲಸ ಮಾಡಿ ಅದರಲ್ಲಿ 14 ಏನೋ ಸಬ್ಜೆಕ್ಟ್ ಇತ್ತು. ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಮತ್ತು ಇದು ಕಲಿತಿದ್ದ. ಮತ್ತು ಅದರ ಅದೊಂದು ಸಬ್ಜೆಕ್ಟ್ ಏನು ಅವ 12th ಆಗಿ ಇದು ಕಲಿಯುವಾಗ ಅವನಿಗೆ ಫೇಲ್ ಸಬ್ಜೆಕ್ಟ್ ಎಕ್ಸಾಮ್ ಕೊಟ್ಟಾಗ ಪಾಸ್ ಆಗ್ತಿರ್ಲಿಲ್ಲ. ನಾನು ಅವನಿಗೆ ಕೇಳಿದೆ, ನೀನು ರಿಸಲ್ಟ್ ಅಂತ. ಅದು ಹೇಳ್ದ, ಅದು 14 ಸಬ್ಜೆಕ್ಟ್ ಯಾರೂ ಪಾಸ್ ಆಗೋದಿಲ್ಲ, ಭಾಳ ಕಷ್ಟ. ನಾನು ಆವಾಗ ಹೇಳಿದೆ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನೀನು ಎಕ್ಸಾಮ್ಗೆ ಕೂತ್ಕೋ, ನೀನು ಪಾಸ್ ಆಗ್ತೀನಿ. ಆವಾಗ 70 ಮಂದಿ ಇದರಲ್ಲಿ ಸ್ಟೂಡೆಂಟ್ ಇವ 14 ಮಂದಿ ಪಾಸ್ ಆದ, ಇವ ಕೂಡ ಪಾಸ್ ಆದ. ಅದರ ನಂತರ ವಿಶ್ವಾಸದಲ್ಲಿ ಬಂದ. ಅದರ ನಂತರ ವಿಶ್ವಾಸಕ್ಕೆ ಬಂದ ಮೇಲೆ ಇವನು ವಿಶ್ವಾಸದಲ್ಲಿ ಬಂದ. ಮತ್ತು ದೊಡ್ಡ ಅಣ್ಣ ನನ್ನ 8 ವರ್ಷ ಎಲ್ಲಿದ್ದಾನಂತ ಇರಲಿಲ್ಲ. ನಾನು ಬೊಂಬೈಗೆ ತಂದೆ ತೀರೋದ್ಮೇಲೆ ಬೊಂಬೈಗೆ ಹೋದ್ಮೇಲೆ ಅವ ಬೊಂಬೈಲೇ ಕಲಿತು ಎಲ್ಲ ಇದ್ದ. ಮತ್ತು 8 ವರ್ಷ ಎಲ್ಲಿದ್ದಾನೆ ಗೊತ್ತಿರಲಿಲ್ಲ, ಜೀವದಲ್ಲಿದ್ದಾನೆ ಇಲ್ವ. ಆದರೂ ಕೂಡ ನಾನು ಅವನಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೆ, ನನ್ನ ಅಣ್ಣ ಎಲ್ಲಿದ್ದಾನೆ ಅಂತ. ಮತ್ತು 8 ವರ್ಷದ ನಂತರ ಅವ ಬೊಂಬೆಯಲ್ಲಿ ಸಿಕ್ಕಿದ ಮೇಲೆ 8 ವರ್ಷ ಸಿಕ್ಕಿದ ಮೇಲೆ ನಾನು ಏನಾಗಿದ್ರು 8 ವರ್ಷಗಳಿಗೆ ಏನು ಮಾಡ್ತಿದ್ರು? 8 ವರ್ಷ ಎಲ್ಲಿ ಅಂತ ಇರಲಿ. ಆವಾಗ ಆ 8 ವರ್ಷ ನಾನು ಸಿಕ್ಕಿದ ಮೇಲೆ ಅವನು ಬ್ರೌನ್ ಶುಗರ್, ಚರಸ್, ಗಾಂಜಾ, ಮಾರಾಮಾರಿ ಇದೆಲ್ಲ ಅಭ್ಯಾಸದಲ್ಲಿದ್ದ. ಬಾಂಬೆಯಲ್ಲಿ ಮೈಮ್ ಚರ್ಚಿನ ಅಲ್ಲಿದ್ದ. ಮತ್ತು ನಿಮಗೆ ಪರಿಚಯ ಆಯಿತು ಅವನು 8 ವರ್ಷ? ಪರಿಚಯ ಆದಮೇಲೆ ನಮ್ಮ ಸಂಬಂಧಿಕರು ಒಬ್ಬರು ಯಾರು ಹೇಳಿದ್ರು, ನಿನ್ನ ಅಣ್ಣ ಅಲ್ಲಿದ್ದಾನೆ ಅಂತ ಯಾರು ಹೇಳಿದ ಮೇಲೆ ನಾನು ಹುಡ್ಕಾಡ್ಕೊಂಡು ಹೋದೆ. ಮತ್ತು ಸಿಕ್ಕಿದ ಮೇಲೆಲ್ಲ ಮಾತಾಡಿದ ಮೇಲೆ ಅವನಿಗೆ ಇದಾಯಿತು, ಗೊತ್ತಾಯಿತು ತಮ್ಮಂತ. ಮತ್ತು ಮಾತಾಡಲಿಕ್ಕೆ ಇದು ಮಾಡಿದೆ. ಯಾವಾಗಲೂ ಕುಡಿತಿದ್ದ. ಮತ್ತು ಕುಡಿತಾನೆ ಅಂದರೆ ಭಯಂಕರ ಕುಡಿತಾನೆ ಇತ್ತು ಅವನು. ಮತ್ತು 8 ವರ್ಷದ ನಂತರ ನಾನು ಹೇಳಿದೆ, ನಾನು ಒಂದು ದಿವಸ ಊರಿಗೆ ಹೋಗ್ತೇನೆ ಅಂತ ಹೇಳಿದ. ಯಾವಾಗ ಹೋದರೂ ನನಗೆ ಬೈತಿದ್ದ. ಮತ್ತು ನಾನು ಪ್ರಾರ್ಥನೆಗೆ ಹೋಗೋ ನಿನ್ನ ತಾಯಿ ತಂದೆ ಹೀಗೆ ಹಾಗೆ ಎಲ್ಲ ಹೇಳ್ತಿದ್ದ. ಮತ್ತು ಅಲ್ಲಿ ಹೋಗೋ 8 ವರ್ಷದ ನಂತರ ನಾನು ಅವನು ಊರಿಗೆ ಹೋಗ್ತೇನೆ ಅಂತ ಹೇಳಿದಾಗ ಕೂಗಲಿಕ್ಕೆ ಶುರು ಮಾಡಿದ, ನನ್ನನ್ನು ಯಾರು ಕರ್ಕೊಂಡು ಹೋಗೋದಿಲ್ಲ ಅಂತ. ಮತ್ತು ನಾನು ಒಂದು ದಿವಸ ಕೂಡ ಅವನಿಗೆ ಹಣ ಕೊಡಲಿಲ್ಲ. ಅವ ಹಣ ಕೇಳ್ತಿದ್ದ, ನಾನು ಕೊಡ್ತಿರಲಿಲ್ಲ. ಊಟಕ್ಕೆ ಏನಾದರೂ ಬೇಕಾ ಕೊಡ್ತೇನೆ ಅಂದರೆ ನಾನು ಇದಕ್ಕಾಗಿ ಕೊಡ್ತಿಲ್ಲ, ನಾನು ಕೊಟ್ಟರೆ ಪುನಃ ಕೊಡಿದರೆ ಅದಕ್ಕಾಗಿ ನಾನು ಹಣ ಕೊಡ್ತಿರಲಿಲ್ಲ. ಮತ್ತು ಯಾವಾಗಲೂ ಬೈತಿದ್ದ ಹಣ ಕೊಡೋದಾಗ. ಮತ್ತು ಹೀಗೆ ಬಂದು ಊರಿಗೆ ಕರ್ಕೊಂಡು ಹೋದಾಗ ಊರಿಗೆ ನಾನು ಯಾರು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದೆ. ಮತ್ತು ನಾನು ಕರ್ಕೊಂಡು ಹೋಗ್ತೇನೆ. ಹೀಗೆ ಕರ್ಕೊಂಡು ಹೋದ್ಮೇಲೆ ಊರಿಗೆ ಕರ್ಕೊಂಡು ನನ್ನ ತಾಯಿ ಹೇಳಿದ್ರು, ಇದು ಯಾರಂತ. ಅಂದರೆ ತಾಯಿಗೆ ಮಗನ ಪರಿಚಯ ಇಲ್ಲ. ಮತ್ತು ಊರಿಗೆ ಕರ್ಕೊಂಡು ಬಂದು 2 ದಿವಸ ನಂತರ ಅವನಿಗೆ ಸ್ವಲ್ಪ ಇದಾಗಿ ಮತ್ತು ಮ್ಯಾಂಗ್ಳೂರು ಮೆಂಟಲ್ ಹಾಸ್ಪಿಟಲಲ್ಲಿ ಇದ್ದ. ಮತ್ತು ಅಲ್ಲಿಂದ ಸ್ವಲ್ಪ ದಿವಸ ನಂತರ ಮನೆಗೆ ಬಂದು ಹೀಗೆ ಇದ್ದ. ಮತ್ತು ಬ್ರೌನ್ ಶುಗರ್, ಚರಸ್, ಗಾಂಜಾ ಇದೆಲ್ಲ ಅದೆಲ್ಲ ಬಿಟ್ಟ ಮೇಲೆ ಮತ್ತು ಸರಾಯದ್ದು ಒಂದು ಇದಿತ್ತು. ಅದು ದೇವರ ಕೃಪೆಯಿಂದ ಮತ್ತು ಆಸ್ತಿ ಬಿಡುಗಡೆ ಕೊಟ್ಟರು. ಅದರ ನಂತರ ಅವನು ವಿಶ್ವಾಸಕ್ಕೆ ಬಂದ. ಪ್ರಾರ್ಥನೆಯಲ್ಲಿ ಬಂದ ಮೇಲೆ ಇದೆಲ್ಲ ಅಭ್ಯಾಸದ ಬಿಡುಗಡೆ ಮಾಡಿ ಮತ್ತು ದೇವರು ಅವನ ಜೀವನದಲ್ಲಿ ಅದ್ಭುತ ಕೆಲಸ ಮಾಡಿದರು. ಮನುಷ್ಯರು ಮಾಡದ ಅವಸ್ಥೆ ಅವನ ಜೀವನದಲ್ಲಿ ಅದ್ಭುತ ಕೆಲಸ ಮಾಡಿ ಇದೆಲ್ಲ ನಮ್ಮ ಮನೆಯಲ್ಲಿ ಕಂಡುಕೊಂಡಿದ್ದಾರೆ. ಮತ್ತು ಈಗ ಮದುವೆಯಾಗಿ ಒಂದು ಮಗು ಇದೆ ಅವನಿಗೆ. ಹೌದು. ಅವರ ಹೆಸರು? ಅವರ ಹೆಸರು ರವಿ ಶೆಟ್ಟಿ ಅಂತ. ಹೌದು. ಅವರು ಕೂಡ ಹೆಸರಲ್ಲಿ ಸಾಕ್ಷಿ ಕೊಟ್ಟಿದ್ದಾರೆ. ಹೌದಾ? ಹೌದು. ಮತ್ತು ಬ್ರದರ್, ನಿಮ್ಮ ಜೀವಿತ ಹೇಗಾಯಿತು? ಮುಂಬೈಯಲ್ಲಿ ನೀವು ಎಲ್ಲ ಸಾಲೆಲ್ಲ ತೀರಿಸ್ತೀರಿ, ನಂತರ ನೀವು ಏನು ಮಾಡಿದಿರಿ? ನಂತರ ಅದೇ ಮಾಡ್ತಿದ್ದೇನೆ. ಮತ್ತು ಮೊದಲು ಹೋದ ಎಲ್ಲ ಕೆಲಸ ಹೋಗಿತ್ತು. ಮೊದಲು ನಾನು ಮಾಡ್ತಾ ಬೇರೆ ದೇವರ ಕೃಪೆಯಿಂದ ಪ್ರಾರ್ಥನೆ ಮಾಡಿದ್ಮೇಲೆ ಹೊಸ ಕೆಲಸಕ್ಕೆ ಅದೇ ಕೆಲಸ ಈಗ ಕೂಡ ಮಾಡ್ತಾ ಇದ್ದೀನಿ. ಅದೇ ಕೆಲಸ ಮಾಡಿ ಕಳೆದ ಎಷ್ಟು ವರ್ಷಗಳಿಂದ ಆ ಕೆಲಸ ಮಾಡ್ತಾ ಇದ್ದೀರಿ ನೀವು? ನಾನು 1979ನಲ್ಲಿ ಬೊಂಬೈಗೆ ಹೋಗದೆ ಬಿಸ್ನೆಸ್ ಅಂದರೆ 84ರಿಂದ ಬಿಸ್ನೆಸ್ ಮಾಡ್ತಿದ್ದೆ. ಅದೇ ಈಗ ಆ ದಿವಸದಿಂದ ಇಷ್ಟ ತನಕ 2018 ಈಗ ದೀರ್ಘ ವರ್ಷದಿಂದ ಅದೇ ಕೆಲಸ ಮಾಡ್ತಿದ್ದೆ. ನಿಮ್ಮ ಆತ್ಮಿಕ ಜೀವಿತ ಹೇಗಿದೆ ಇವಾಗ? ದೇವರ ಕೃಪೆಯಿಂದ ಸಂತೋಷ ಇದೆ, ಸಮಾಧಾನ ಎಲ್ಲ. ನಿಮ್ಮ ಕುಟುಂಬ ಜೀವಿತ ಹೇಗಿದೆ? ದೇವರ ಕೃಪೆಯಿಂದ ಸಂತೋಷ ಭರಿತ. ಕೆಲಸ ಎಲ್ಲ ಹೇಗೆ ನಡೀತದೆ?
ಕೆಲಸ ಮೊದಲಿನಾಗಿ ಈಗ ಬಿಸ್ನೆಸ್ ಎಲ್ಲ ಇಲ್ಲ. ಅಂದರೆ ನಾವು ಮಾಡುವಾಗ ಎಲ್ಲ ಬೊಂಬೆಯಲ್ಲಿ ಅಷ್ಟೇನು ಇದು ಕಂಪ್ನಿ ತುಂಬ ಇತ್ತು. ಈಗ ಎಲ್ಲ ಕಂಪ್ನಿ ಎಲ್ಲ ಬಂದಾಗಿ ಬೇರೆ ಕಡೆ ಎಲ್ಲ ಇದಾಗಿದೆ. ಮತ್ತು ನಾವು ಮಾಡ್ತಿದ್ದ ಅದೇ ಮಿಷಿನ್ ಎಲ್ಲ ಈಗ ಚೈನಾದಿಂದೆಲ್ಲ ಬಂದು ಈಗ ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ. ಆದರೆ ನಾವು ಕೆಲಸ ಮಾಡುವಾಗ ನಾವು ಮಾಡುವ ಈ ಲೈನಲ್ಲಿ ಜನಗಳು ಸಿಗ್ತಿರ್ಲಿಲ್ಲ, ಮಾಡೋರಿಗೆ ಗೊತ್ತಿಲ್ಲ. ಆವಾಗ ಕಡಿಮೆ ಅಂಗಡಿ ಅಂದರೆ ಜನಗಳು ಪಾರ್ಟಿ ಎಲ್ಲ ತುಂಬ ಇತ್ತು. ಈಗ ಆಗಲ್ಲ, ಈಗ ಅಲ್ಲಲ್ಲಿ ತುಂಬ ಅಂಗಡಿ ಎಲ್ಲ ಓಪನ್ ಆಗಿ ಈಗ ಬಿಸ್ನೆಸ್ ಕಾಂಪಿಟೇಷನ್ ಬಿಸ್ನೆಸ್ ಆಗಿದೆ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಒಂದು ವೇಳೆ ನಿಮ್ಮ ಮೂಲಕ ಎಷ್ಟು ಜನ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಯೇಸು ಸ್ವಾಮಿನ ಕಂಡುಕೊಂಡಿದ್ದಾರೆ? ನನ್ನ ತಮ್ಮನವರು ಇಬ್ಬರು, ದೊಡ್ಡ ಅಣ್ಣ ಇದ್ದಾನೆ, ನಮ್ಮ 8 ಮಂದಿ ಮಕ್ಕಳಲ್ಲಿ. ಮತ್ತು ಹಾಗೆ ಹೊರಗೆ ತುಂಬ ಮಂದಿ ಇದ್ದಾರೆ. ಎಷ್ಟೋ ಮಂದಿ ದೇವರಿಗೆ ಕಂಡುಕೊಂಡು ದೇವರನ್ನ ಆರಾಧನೆ ಮಾಡುವವರು ತುಂಬ ಇದ್ದಾರೆ ಫ್ಯಾಮಿಲಿ. ನಿಮ್ಮ ಈ ಕುಟುಂಬದಲ್ಲಿ ಈಗ 4 ಜನ ನೀವು ಅಣ್ಣ ತಮ್ಮಂದಿರಿಗೆ ಯೇಸು ಸ್ವಾಮಿಯಲ್ಲಿ ಬಂದಿದ್ದೀರಿ. ನಿಮ್ಮ ಕುಟುಂಬದಲ್ಲಿ ಯಾರದ ವಿರೋಧ ಇಲ್ವಾ? ಕುಟುಂಬದಲ್ಲಿ ಈಗ ಯಾರು ವಿರೋಧ ಇಲ್ಲ. ಈಗ ಎಲ್ಲರಿಗೂ ಗೊತ್ತಿದೆ. ಮೊದಲು ನನ್ನ ದೊಡ್ಡ ಅಣ್ಣ ಇದ್ದ, ಅವರು ಇದು ವಿಷಯದಲ್ಲಿ ಸ್ವಲ್ಪ ವಿರೋಧ ಇದೆ. ಈಗ ಅವರಿಗೆ ಗೊತ್ತಾಗಿದೆ ಇದು ನಿಮ್ಮ ರಸ್ತೆ ಒಳ್ಳೆಯದು. ಈಗೆಲ್ಲ ಹೇಳ್ತಾಯಿದ್ದಾರೆ. ನಾವು ಎಲ್ಲರೊಟ್ಟಿಗೆ ಈಗ ಕುಟುಂಬದಲ್ಲಿ ಎಲ್ಲರೊಟ್ಟಿಗೆ ಕೂಡ ಒಳ್ಳೆಯ ರೀತಿಯಲ್ಲಿ ಇದ್ದೇವೆ. ಅವರಿಗೆ ಕೂಡ ನಮ್ಮ ಸ್ವಭಾವ ಒಳ್ಳೆಯದೇ. ಅವರು ಹೇಗೆ ಮಾಡ್ತಾನೆ ಜಾಯಿಂಟ್ ಫ್ಯಾಮಿಲಿ ಹಾಗೆ ಈಗ ಕೂಡ ನಾವು ಪ್ರೀತಿಯಿಂದ ಇದ್ದೇವೆ. ಏನು ಇದಿಲ್ಲ, ನಾವು ಮಾಡುವಂಥದ್ದು ಒಳ್ಳೆಯದಂತೆ ಅವರು ಹೇಳ್ತಾ ಇದ್ದಾರೆ. ನೀವೀಗ ಯೇಸು ಕ್ರಿಸ್ತನ ನಂಬಿದ್ದೀರಿ. ಒಂದು ವೇಳೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಏನಾದರೂ ಕಷ್ಟವನ್ನು ಹಿಂಸೆಯನ್ನು ಅನುಭವಿಸಿದ್ದೀರಾ? ಹಾಗೇನಿಲ್ಲ, ಕಷ್ಟ ಎಲ್ಲ ಅನುಭವಿಸ್ತಾ ಇದ್ದೆ ಒಂದು ಸಮಯ. ಆದರೆ ಈಗ ದೇವರ ಕೃಪೆಯಿಂದ ನನಗೆ ಅಷ್ಟೇನು ಇದಿಲ್ಲ. ಅಂದರೆ ಯಾರು ಹೇಳಿದರೂ ಕೂಡ ದೇವರ ವಿಷಯದಲ್ಲಿ ನನಗೆ ಹೇಳೋದ್ರಲ್ಲಿ ಏನು ಭಯ ಇಲ್ಲ. ಅಂದರೆ ನನ್ನ ಜೀವನದಲ್ಲಿ ಮಾಡಿದ್ದಾರೆ, ಅವರ ಅನುಭವ ಮಾಡಿದ್ದೇನೆ. ಅದೆಲ್ಲ ನನಗೆ ಹೇಳೋದಕ್ಕಿಂತ ಬೇಸರ ಕೂಡ ಇಲ್ಲ. ಮಾಡಿದರೂ ಕೂಡ ಅವರಿಗೆ ಸರಿ ಉತ್ತರ ದೇವರ ಪವಿತ್ರಾತ್ಮ ಕೊಡುವ ವಿಷಯದಲ್ಲಿ ಅವರಿಗೆ ನನಗೆ ಉತ್ತರ ಕೊಡಲಿಕ್ಕೆ ದೇವರು ಪರಿಜ್ಞಾನ ಕೊಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ವಿಶ್ವಾಸ ಜೀವಿತದಲ್ಲಿ ಒಂದು ವೇಳೆ ಕೊರತೆಗಳು ಬಂದರೆ, ಒಂದು ವೇಳೆ ಊಟ ಇಲ್ಲದ ಪರಿಸ್ಥಿತಿ ಒಂದು ವೇಳೆ ಬಂದರೆ ಯೇಸುವನ್ನು ಬಿಟ್ಟು ಹೋಗ್ತೀರಾ? ಹಾಗೆ ಬಿಟ್ಟು ಹೋಗಲಿಕ್ಕೆ ಇಷ್ಟ ತನಕ ದೇವರಿಂದ ಇದಿಲ್ಲ. ಆದರೆ ಹಾಗೆ ಮಾಡಲಿಕ್ಕೆ ಇದು ಕೂಡ ಇಷ್ಟು ಎಲ್ಲ ಪರಿಸ್ಥಿತಿಯಲ್ಲಿ ಕೂಡ ದೇವರು ನನಗೆ ಅವರ ಕರುಣೆ ಇಷ್ಟ ತನಕ ಕೈ ಬಿಡಲಿಲ್ಲ. ಎಷ್ಟು ಆದರೂ ಕೂಡ ನಾನು ದೇವರನ್ನು ಆಶ್ರಯಿಸಿ ಇದ್ದ ಕಾರಣ ಇಷ್ಟ ತನಕ ಕಷ್ಟ ತುಂಬ ಬಂತು, ಬಿಡಲಿಕ್ಕೆ ಬಂತು, ವಿಶ್ವಾಸ ಕಳೆಗೊಳ್ಳುವ ಆ ಸಮಯದಲ್ಲಿ ನನಗೆ ಒಂದೇ ವಿಶ್ವಾಸ, ಈ ದೇವರನ್ನು ಬಿಟ್ಟರೆ ನನಗೆ ಬೇರೆ ಎಲ್ಲೂ ಸೊಲ್ಯೂಷನ್ ಇಲ್ಲ ಅಂತ ನಾನು ಅನುಭವ ಮಾಡಿದವ. ಅದಕ್ಕಾಗಿ ಬದುಕುವುದಾದರೆ ಇದೇ ಒಂದು ಜೀವನ. ದೇವರ ವಾಕ್ಯ ಹೇಳ್ತಾರೆ, ಯೇಸುವನ್ನು ಬಿಟ್ಟವರೇ, ದೇವರನ್ನು ಬಿಟ್ಟವರೇ, ನನ್ನನ್ನು ಬಿಟ್ಟರೆ ನಿಮಗೆ ಯಾರು? ಒಂದು ವಾಕ್ಯ ಹೇಳ್ತಾರಲ್ಲ, ಎಷ್ಟು 50 ಭಜ ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ. ಅಂದರೆ ಯಾರು ದೇವರನ್ನು ಬಿಡ್ತಾರೋ ಅವ್ರ ಹೆಸರು ಧೂಳಿನಲ್ಲಿ ಬರೆಯಲ್ಪಟ್ಟಿದೆ ಅಂತ ಒಂದು. ಅದು ಮತ್ತೆ ಅಂದರೆ ನನ್ನ ಕೈಯಿಂದ ದೇವರನ್ನು ಬುಲ್ನೆವಾಲೆ, ಹಿಂದಿಯಲ್ಲಿ ಹೇಳಿ, ಪರಮೇಶ್ವರ को बुलने वाला तुमको छुड़ाने वाला और कोई नहीं है, ऐसा बोल के वचन है. ಅಂದರೆ ನನ್ನನ್ನು ಮರೆತರೆ ಈ ಲೋಕದಲ್ಲಿ ಬಿಡಿಸೋರು ಯಾರು ಇಲ್ಲ. ಹಾಗೆ ಒಂದು ವಾಕ್ಯ ಇತ್ತು. ಅದಕ್ಕಾಗಿ ಅವರನ್ನು ನೆನಪು ಮಾಡೋರಿಗೆ ದೇವರು ಸಹಾಯತೆ ಕೊಟ್ಟ. ಕಷ್ಟ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನಾನು ನಿಮಗೆ ಹತ್ತಿರಗೆ ಬಂದು ಸಹಾಯತೆ ಕೊಡುವಂಥ ದೇವರು. ಎಲ್ಲರೂ ಹೇಳ್ತಾರೆ, ಹೌದು, ಯಾವುದೇ ಎಲ್ಲೆಲ್ಲಿ ಹೋಗಬೇಕು, ಕಷ್ಟಕಾಲದಲ್ಲಿ ಪ್ರಾರ್ಥನೆ ಮಾಡುವಾಗ ಕಷ್ಟಕಾಲದಲ್ಲಿ ಬೇರೆ ಎಲ್ಲಿ ಹೋಗಲಿಕ್ಕೆ ಸಮಯ ಇಲ್ಲ. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ ದೇವರು ಒಂದು ಹತ್ತಿರ ಬಂದು ಸಹಾಯತೆ ಮಾಡುವ ದೇವರು. ಇದೆಲ್ಲ ನಾನು ಅನುಭವದಲ್ಲಿ ಕಂಡುಕೊಂಡವು. ಅಂದರೆ ಒಂದು ಮಾತು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡೀರಿ ಬಿಡಿಸ್ತೇನೆ. ಅದೇ ಅಂದರೆ ಕಷ್ಟ ಕಾಲದಲ್ಲಿ ದೇವರಿಗೆ ನಾವು ಮೊರೆ ಇಡುವಾಗ ಯಾವ ದೇವರು ಬಿಡಿಸ್ಲಿಕ್ಕಿಲ್ಲ, ಅಲ್ಲಿ ಯೇಸು ಬಿಡಿಸ್ತಾನೆ. ಯಾಕಂದರೆ ದೇವರು ಯಾವಾಗಲೂ ಸಹಾಯ ಮಾಡಲಿಕ್ಕೆ ನಾವು ಹತ್ತಿರದಲ್ಲಿದ್ದಾನೆ. ಅದು ಅಷ್ಟೇ ಮಾತ್ರ ಯಾಕಂದರೆ ನಾವು ಕೂಗಬೇಕು, ಆತನಿಗೆ ನಾವು ಕೇಳಬೇಕು, ನಾವು ಮೊರೆ ಇಡಬೇಕು. ಆವಾಗ ದೇವರನ್ನು ಮಾಡ್ತಾನೆ, ತಕ್ಕ ಸಮಯ ನೀವು ಸಹಾಯ ಮಾಡ್ತಾನೆ. ಅಂದರೆ ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡಿದ್ದಾನೆ, ನಿಮ್ಮ ಪರಿಸ್ಥಿತಿ ನೀವು ಹೇಳಿದ್ರಿ, ಯಾವ್ಯಾವ ಪರಿಸ್ಥಿತಿ ಹಾದು ಹೋದ್ರಿ, ಏನು ಕಷ್ಟ ಅನುಭವಿಸ್ತೀರಿ ನೀವು ಹೇಳ್ತಾ ಇದ್ದೀರಿ ಅಲ್ಲ. ಅಂದರೆ ದೊಡ್ಡ ಒಂದು ಬಿಸ್ನೆಸ್ನಲ್ಲಿ ಒಂದು ಮೇಲ್ಮಟ್ಟಕ್ಕೆ ಹೋದವರು ಕಡೆಗೆ ಬೀದಿಗೆ ಬರುವಂಥ, ಫುಟ್ಪಾತ್ಗೆ ಬರುವಂಥ ನಿಮ್ಮ ಜೀವಿತದಲ್ಲಿ ಬಂತು. ಅದು ಯಾವಾಗ ನೀವು ದೇವರನ್ನು ಕಂಡುಕೊಂಡ್ರಿ, ಯೇಸು ಸ್ವಾಮಿನ ಕಂಡುಕೊಂಡ್ರಿ, ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡ್ತಾನೆ, ಪುನಃ ನಿಮಗೆ ಮೇಲಕ್ಕೆತ್ತಿಗೆ ಪ್ರಾರಂಭ ಮಾಡಿದ ಅಲ್ಲ. ದೇವರು ಒಳ್ಳೆ ಜೀವಿತ ನಿಮಗೆ ಕೊಟ್ಟ. ನಿಮಗೆ ಹೇಗೆ ಅನ್ನಿಸ್ತದೆ ಈಗ ನಿಮ್ಮ ಹಳೆ ಜೀವಿತ, ಈಗಿನ ಜೀವಿತ, ಕ್ರಿಸ್ತನಲ್ಲಿ ಬಂದ ನಂತರದ ಜೀವಿತ, ಅದರ ಮುಂಚಿನ ಜೀವಿತ ಹೇಗೆ ಅನ್ನಿಸ್ತದೆ ನಿಮಗೆ? ಮುಂಚಿನ ಜೀವನ ಲೋಕ ನೋಡುವ ಹಾಗೆ ಒಂದು ಜೀವಿತ ಇತ್ತು, ಹೇಗಾದರೂ ಮಾಡಿ ಮನುಷ್ಯರ ಎದುರಿಗೆ ಹೇಗೆ ಬದುಕಬೇಕಂತ.
ಈ ದೇವರನ್ನು ಕಂಡ್ಕೊಂಡ್ಮೇಲೆ ಅದರಲ್ಲಿ ಶಾಂತಿ ಸಮಾಧಾನ ಅಂತ ಇರಲಿಲ್ಲ. ಎಲ್ಲದರಲ್ಲಿ ಎಲ್ಲ ಪಾಪ ಮಾಡೋದ್ರಲ್ಲಿ ಸ್ವಲ್ಪ ನಾವು ಇದು ಒಳ್ಳೆಯ ರೀತಿ ಅಂತ ಎಣಿಸಿತ್ತು. ಅದು ಲಾಸ್ಟಿಗೆ ಕೊನೆಗೆ ನಮಗೆ ಕೆಳಗೆ ಒಂದು ಇದಂತ ಇಲ್ಲ. ಆದರೆ ದೇವರನ್ನು ಕಂಡ್ಕೊಂಡ್ಮೇಲೆ ಶಾಂತಿ ಸಮಾಧಾನ ಇದು ನಾನು ಇದರಲ್ಲಿ ನೆಮ್ಮದಿ ಇದು ನಾನು ಕಂಡುಕೊಂಡೆ. ನನಗೆ ಮನಸ್ಸಿಗೆ ಒಂದು ನೆಮ್ಮದಿ ಅಂತ, ಮನಸ್ಸಿಗೆ ಸಮಾಧಾನ ಶಾಂತಿ ಇದೆಲ್ಲ ಅನುಭವ ಮಾಡಿದ್ಮೇಲೆ ಇದು ದೇವರ ರಸ್ತೆ, ನಮ್ಮ ಒಳ್ಳೆಯ ರಸ್ತೆ, ಇದಕ್ಕೆ ಒಂದು ಪೈಸೆ ಖರ್ಚು ಇಲ್ಲ. ನಾವೇನು ನಮ್ಮ ಇದರಲ್ಲಿ ಹಾಗೆ ತುಂಬ ಒಂದು ಪೂಜೆ ಮಾಡಲಿಕ್ಕೆ ಬೇಕಾದರೂ ಕೂಡ ತುಂಬ ಇದರಲ್ಲಿ ನಾವು ಒಂದು ಪೈಸೆ ಕೂಡ ದೇವರಿಗೆ ಖರ್ಚು ಮಾಡಿ ನಾವು ಹೋಗಲಿಲ್ಲ. ದೇವರಿಗೆ ಅದೆಲ್ಲ ಬೇಡ. ನಮ್ಮ ಖಾಲಿ ಮನುಷ್ಯ ದೇವರಿಗೆ ಅವರ ಮಕ್ಕಳು ಒಟ್ಟಿಗೆ ನಡೆಯುವಂಥ ಮಕ್ಕಳನ್ನು ದೇವರು ಕರ್ಕೊಂಡು ಬೇರೆ ಮಾಡ್ತಾರೆ. ಮತ್ತು ಅಂಥ ಮಕ್ಕಳನ್ನು ದೇವರು ನೋಡುವಾಗ ಅವರ ಒಟ್ಟಿಗೆ ಮಾತಾಡುವಾಗ ದೇವರೆಲ್ಲ ನಮಗೆ ಯಾವ ವಿಷಯದಲ್ಲಿ ಸಹಾಯ ಮಾಡ್ತಾರೆ. ಇದೆಲ್ಲ ಅನುಭವ ಮಾಡಿದ್ದೆ. ಅದಕ್ಕಾಗಿ ನನಗೇನು ಭಯ ಇಲ್ಲ ಬೇರೆ. ಖಂಡಿತವಾಗಿ ನೀವು ಸಂತೋಷವಾಗಿದ್ದೀರಿ, ದೇವರಲ್ಲಿ ಸಂತೋಷವಾಗಿದ್ದೀರಿ ಅಲ್ಲ? ಯಾವುದೇ ಇದಿಲ್ಲ. ಮುಂದೆ ಕೂಡ ಕ್ರಿಸ್ತನಲ್ಲಿ ನೀವು ದೃಢವಾಗಿ ನಿಲ್ಲಲಿಕ್ಕೆ ನಿಮಗೆ ದೇವರು ಸಹಾಯ ಮಾಡಲಿ. ಬ್ರದರ್, ಈಗ ನಿಮ್ಮನ್ನು ವೀಕ್ಷಿಸಿದ ಅನೇಕ ನಮ್ಮ ವೀಕ್ಷಕರಿದ್ದಾರೆ. ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮ ಜೀವಿತದ ಬಗ್ಗೆ ನಿಮ್ಮ ಸಾಕ್ಷಿ ಹೇಳಿದ್ದೀರಿ. ಅನೇಕರು ನಿಮ್ಮ ಪರಿಸ್ಥಿತಿ ಹಾದು ಹೋಗ್ತಿರ್ಬೋದು, ನೀವು ಹಿಂದಿನ ಪರಿಸ್ಥಿತಿ ಹಾದು ಹೋಗ್ತಿರ್ಬೋದು. ಅವ್ರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಇದೇ ನನ್ನ ಜೀವನದಲ್ಲಿ ದೇವರು ಸಹಾಯ ಮಾಡಿದ ದೇವರು ನಿಮ್ಮ ಜೀವನದಲ್ಲಿ ಕೂಡ ಇದೇ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಇದ್ದರೂ ಕೂಡ ಮನುಷ್ಯರಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಚಿಂತೆಯಲ್ಲಿ ಕೊರತೆಯಲ್ಲಿ ಎಷ್ಟೋ ಮಂದಿ ಇದ್ದಾರೆ, ನನಗೆ ಗೊತ್ತು. ಅಂದರೆ ಎಲ್ಲ ಇದ್ದೇ ಅಂತ ತೋರಿಸ್ತಾರೆ, ಮತ್ತು ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ಎಷ್ಟೋ ತೊಂದರೆಯಲ್ಲಿ ಹೀಗೆಲ್ಲ ಇದ್ದಾರೆ. ಆದರೂ ಕೂಡ ನನಗೆ ಸಹಾಯ ಮಾಡಿದ ದೇವರು ನಿಮಗೆ ಕೂಡ ಸಹಾಯ ಮಾಡಲಿಕ್ಕೆ ದೇವರು ಸಾಧ್ಯ ಇದೆ ನನಗೆ ಹೇಳುವ ಒಂದು ನನ್ನ ಭಾವನೆ. ವಂದನೆ. ನಮ್ಮ ಆಸರೆ ಟಿ ವಿಯಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಹೇಳಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬವನ್ನು ನೀವು ಮಾಡುವ ಕೆಲಸವನ್ನು ದೇವರು ಇನ್ನೂ ಕೂಡ ಅಭಿವೃದ್ಧಿಪಡಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಅನೇಕರಿಗೆ ಈ ಸಾಕ್ಷಿ ಕೊಡಿ, ಅನೇಕರಿಗೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಗಳಿಗೆ ಸಾಕ್ಷಿ ಕೊಡಿ. ಅನೇಕರನ್ನು ದೇವರ ರಾಜ್ಯಕ್ಕೆ ನಡೆಸುವಂಥ ಒಂದು ಬಲವಾದ ಸಾಧನವಾಗಿ ನೀವು ಉಪಯೋಗಿಸುವಂಥ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಲಿ. ಪ್ರಿಯರೇ, ಆಸರೆ ಟಿ ವಿಯಲ್ಲಿ ಇದು ನನ್ನ ಸಾಕ್ಷಿಯನ್ನು ಈ ತನಕ ವೀಕ್ಷಿಸ್ತಾ ಇದ್ದೀರಿ. ನಿಮಗೂ ಕೂಡ ವಂದನೆ ಹೇಳ್ತಾ ಇದ್ದೇನೆ. ತಿರುಗಿ ಇನ್ನೊಂದು ಸಾಕ್ಷಿ ಬರುವ ತನಕ ಆಸರೆ ಟಿ ವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.